ಮಾತೃಭೂಮಿ ಪದ್ಯಪಾಠದಿಂದ ಮೊದಲ ಪ್ರಶ್ನೆ, ಭಾರತ್ ಮಾँ के प्रकृति सौंदर्य का वर्णन कीजिए ಅಥವಾ ಮಾತೃಭೂಮಿ के प्राकृतिक सौंदर्य के बारे में लिखिए ಅಂತ ಕೇಳಬಹುದು. ಅವರು ಪ್ರಶ್ನೆ ಹೇಗೆ ಕೇಳಿದ್ರು ಕೂಡ ಪ್ರಾಕೃತಿಕ ಸೌಂದರ್ಯ ಅಂತ ಬಂದ್ರೆ ಈ ಉತ್ತರವನ್ನ ಬರೆಯೋದು ಸೂಕ್ತ. भारत माँ के प्रकृति सौंदर्य मनमोहक है. यहाँ के खेत हरे भरे हैं. यहाँ के वन उपवन फल फूलों से भरे हुए हैं. इस भूमि के अंदर खनिजों की अपार संपदा भरी हुई है. ಎರಡನೇ ಪ್ರಶ್ನೆ, मातृभूमि का स्वरूप कैसे सुशोभित है. मातृभूमि का स्वरूप अत्यंत सुशोभित है. मातृभूमि के एक हाथ में न्याय पताका है, दूसरे हाथ में ज्ञानदीप है. न्याय पताका न्याय का प्रतीक है, तो ज्ञानदीप ज्ञान का प्रतीक है. ಇಷ್ಟನ್ನು ನಾವು ಸಂಕ್ಷಿಪ್ತವಾಗಿ ಬರಿಬಹುದು. ಎರಡನೇ ಪಾಠ ಕಾಶ್ಮೀರಿ ಸೇಬ್ನಿಂದ. ಅದಕ್ಕೊಂದು ಉದಾಹರಣೆ ಇಲ್ಲಿದೆ ನೋಡ್ರಿ. आदमी बेईमानी कब करता है. आदमी बेईमानी तभी करता है जब उसे अवसर मिलता है. अतः ग्राहक को जागरूक होना चाहिए. पुराने दिनों में व्यापारी कैसे थे. पुराने दिनों में व्यापारी बहुत ईमानदार थे. हम उन्हें 5 की जगह भूल से 10 के नोट दे आते तो आपको घबराने की कोई ज़रूरत ना थी. आपके रुपये सुरक्षित रहते थे. वह उन पैसों को लौटाकर उल्टा हमसे ही क्षमा मांगते थे. प्रेमचंद के विचारों में फल सब्जियों को खाने से क्या लाभ है. प्रेमचंद के विचार में फल सब्जियों को खाने से हमारी सेहत अच्छी रहती है. हम फल सब्जियों को खाने से प्रोटीन और विटामिन मिलते हैं. रोज एक सेब खाने से हमें डॉक्टर की जरूरत नहीं रहेगी. आजकल शिक्षित समाज में किसके बारे में विचार किया जाता है. आजकल शिक्षित समाज में विटामिन और प्रोटीन के बारे में विचार किया जाता है. अपने स्वास्थ्य को लेकर समाज जागरूक हो रहा है. 2 अंकಕ್ಕೆ ಈ ಪ್ರಶ್ನೆ ಕೇಳಬಹುದು. ಇನ್ನು ಎರಡನೇ ಪ್ರಶ್ನೆ, दुकानदार ने लेखक से क्या कहा. दुकानदार ने लेखक से कहा कि बाबूजी बड़े मजेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಇನ್ನೊಂದು ಮೂರನೇ ಪ್ರಶ್ನೆ, दुकानदार ने अपने नौकर से क्या कहा. ಇದು ಕೂಡ 2 अंकದ ಪ್ರಶ್ನೆನೇ. दुकानदार ने अपने नौकर से कहा कि सुनो आज से कश्मीरी सेब निकालना चुनकर लाना. 4ನೇ ಪ್ರಶ್ನೆ, सेब की हालत के बारे में लिखिए. ಕಾಮನ್ ಆಗಿ ಈ ಪ್ರಶ್ನೆ ತುಂಬಾ ದೊಡ್ಡ ಪ್ಯಾರಾಗ್ರಾಫ್ನ ಉತ್ತರವನ್ನು ಹೊಂದಿದೆ. ಆದರೆ ನಾವಿವತ್ತು ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ತುಂಬಾ ಸಂಕ್ಷಿಪ್ತವಾಗಿ ಇಷ್ಟು ದೊಡ್ಡ ಉತ್ತರವನ್ನ ಹೇಗೆ ಬರೀಬಹುದು, ಅದು ಕೂಡ ನಿಖರತೆಯನ್ನು ಕೂಡ ಹೊಂದಿರಬೇಕು. ಪಹಲಾ ಸೇಬ್ ಸಡಾ ಹುआ था. ಮೊದಲನೇ ಸೇಬ್ ಏನಾಗಿತ್ತು, ಕೊಳೆತೋಗಿತ್ತು. ದೂಸರಾ ಭಿ ಆಧಾ ಸಡಾ ಹುआ था. ಎರಡನೇದು ಕೂಡ ಅದು ಕೂಡ ಒಂದು ಅರ್ಧ ಕೊಳೆತಿತ್ತು. ತೀಸರಾ ಸೇಬ್ ದಬ್ಕರ್ ಪಿಚಕ್ ಗಯಾ था. ಮೂರನೇ ಸೇಬು ಒಂಥರ ಒತ್ತರಿಸಿದಂಗಾಗ್ಬಿಟ್ಟು ಏನೋ ವಿರೂಪಗೊಂಡಿತ್ತು. ಚೌಥೆ ಸೇಬ್ ಮೇ ಸುರಾಖ್ ಥಾ. 4ನೇ ಸೇಬಲ್ಲಿ ಒಂದು ರಂಧ್ರ ಇತ್ತು. ಯಾವ ರೀತಿ ಆ ಬೋರೆ ಹಣ್ಣಲ್ಲಿ ಇರುತ್ತಲ್ಲ, ಬಾರೆಹಣ್ಣು ಅಂತೀವಿ, ಅದರಲ್ಲಿದ್ದಂಗೆ ಇದರಲ್ಲೂ ಕೂಡ ಒಂದು ರಂಧ್ರ ಇತ್ತು. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ ಥಾ. ಹಾಗಾಗಿ ಯಾವ ಸೇಬು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿ ಇರಲಿಲ್ಲ. ಇಷ್ಟನ್ನು ಬರೆದ್ರೆ ಆ ನಿಗದಿತ ಅಂಕಗಳಿಂದಲೋ ಸಂಪೂರ್ಣವಾಗಿ ನಾವು ಪಡಿಬಹುದು. ಕಾಶ್ಮೀರಿ ಸೇಬ್ ಪಾಠ ಕಾ ಆಶಯ ಕ್ಯಾ ಹೈ ಸ್ಪಷ್ಟ ಕೀಜಿಯೇ. ಈ ಪಾಠದ ಆಶಯವೇನು ಸ್ಪಷ್ಟಗೊಳಿಸಿ ಅಂತ ಕೇಳಿದರೆ, ಕಾಶ್ಮೀರಿ ಸೇಬ್ ಪಾಠ ಕಾ ಆಶಯ यह है कि अगर खरीदारी करते समय सावधानी नहीं बरतें तो धोखा खाने की संभावना होती है. इसलिए हम जागरूक होना चाहिए. ಗಿಲ್ಲು ಈ ಪಾಠದಲ್ಲಿ ಒಟ್ಟು 3 ಅಂಕಗಳಿಗೆ ಪ್ರಶ್ನೆ ಕೇಳುವ ಅವಕಾಶವಿದ್ದು, ಅನುರೂಪತೆಯ 1 ಪ್ರಶ್ನೆ ಹಾಗೂ 2 ಅಂಕಗಳ ಇನ್ನೊಂದು ಪ್ರಶ್ನೆ ಇರಲಿದೆ. ಅನುವಾದವನ್ನ ಸಹ ಇದೇ ಪಾಠದಿಂದ ಕೇಳಿದರೆ ಒಟ್ಟು 6 ಅಂಕಗಳ ವೇಟೇಜ್ ಈ ಪಾಠಕ್ಕೆ ಸಿಕ್ಕಂತಾಗುತ್ತದೆ. ಈ ಪಾಠದ ಅನುರೂಪತೆಯ ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಕಾಶ್ಮೀರಿ ಸೇಬ್ ಕಹಾನಿ. ಗಿಲ್ಲು ಡ್ಯಾಶ್. ಕಾಶ್ಮೀರಿ ಸೇಬ್ ಕಹಾನಿ ಆದ್ರೆ ಗಿಲ್ಲು ರೇಖಾಚಿತ್ರ. ईमानदारों के सम्मेलन में हरिशंकर परसाई. ಗಿಲ್ಲು ಮಹಾದೇವಿ ವರ್ಮಾ. ईमानदारों के सम्मेलन में ಪಾಠದ ಲೇಖಕರು ಹರಿಶಂಕರ್ ಪರಸಾಯಿ ಆದ್ರೆ ಗಿಲ್ಲು ಈ ರೇಖಾಚಿತ್ರವನ್ನ ಬರೆದವರು ಮಹಾದೇವಿ ವರ್ಮಾ ಅವರು. ಮೂರನೆಯ ಪ್ರಶ್ನೆ, ಗುಲಾಬ್ ಪೌಧಾ ಸೋಂಜೂಹಿ ಲತಾ. 4ನೇ ಪ್ರಶ್ನೆ, ಹನ್ಸ್ ಸಫೇದ್ ಕವ್ವಾ ಕಾಲಾ. 5ನೇ ಪ್ರಶ್ನೆ, ಬಿಲ್ಲಿ ಮ್ಯಾವ್ ಮ್ಯಾವ್ ಗಿಲ್ಲು ಚಿಕ್ ಚಿಕ್. ಕೋಯಲ್ ಮಧುರ ಸ್ವರ್ ಕವ್ವಾ ಕರ್ಕಶ ಸ್ವರ್. ಹಾಗೇನೆ 7ನೇ ಪ್ರಶ್ನೆ, ಗಿಲ್ಲು ಕಿ ಪ್ರಿಯಲತಾ ಸೋಂಜೂಹಿ ಗಿಲ್ಲು ಕ ಪ್ರಿಯ ಖಾದ್ಯ ಕಾಜು.
ಚಂಚಲ್ ಚಮಕೀಲೆ ಆಂಖೆ ಜಬ್ಬೆದಾರ್ ಪೂಂಚ್. ಇವು ಇಷ್ಟು ಅನುರೂಪತೆಗೆ ನಾವು ಗುರುತಿಸಬಹುದಾದಂತಹ ಪ್ರಶ್ನೆಗಳು. ಇನ್ನು 2 ಅಂಕದ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಪಟ್ಟಿ ಮಾಡಿ ಅದಕ್ಕೆ ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡೋಣ. लेखिका को गिलहरी किस स्थिति में दिखाई पड़ी? लेखिका को गिलहरी गमले और दीवार की संधि में बुरी स्थिति में दिखाई पड़ी, जिसमें 2 कौवे अपना सुलभ आहार खोज रहे थे. लेखिका ने गिल्लू के प्राण कैसे बचाए? लेखिका ने घायल गिल्लू को होले से उठाया और कमरे में ले आई. उसके घावों को रुई से पोंछकर पेंसिलिन का मरहम लगाया. 3ನೇ प्रश्न, लेखिका का ध्यान आकर्षित करने के लिए गिल्लू क्या करता था? लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता था. उसका यह क्रम तब तक चलता जब तक लेखिका उसे पकड़ने के लिए ना उठती. 4ನೇ प्रश्न ಏನಿದೆ, वर्मा जी को चौंकाने के लिए गिल्लू कहां कहां छिप जाता था? वर्मा जी को चौंकाने के लिए गिल्लू कभी फूलदान के फूलों में, पर्दे की चुन्नट में, तो कभी सोन जूही की पत्तियों में छिप जाता था. ಅವರಿಗೆ ಗಾಬರಿಗೊಳಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇತ್ತು ನಮ್ಮ ಈ ಅಳಿಲಿನ ಮರಿ, ಯಾವಾಗಾದ್ರೂ ಆ ಹೂವಿನ ಕುಂಡದ ಆ ಹೂಗಳ ಮಧ್ಯದಲ್ಲಿ ಅಡಗಿ ಕೂರ್ತಾ ಇತ್ತು, ಇಲ್ಲಪ್ಪ ಅಂದ್ರೆ ಆ ಪರದೆಯ ನೆರಿಗೆಗಳಲ್ಲಿ ಅಡಗಿರ್ತಾ ಇತ್ತು, ಇಲ್ಲ ಒಂದು ಬಳ್ಳಿ ಇತ್ತಲ್ಲ ಸೋಂಜುಹಿ ಬಳ್ಳಿ, ಅದರ ಎಲೆಗಳ ಮಧ್ಯದಲ್ಲಿ ಅಡಗಿ ಕೂತು ಲೇಖಕಿಯವರ ಗಾಬರಿಗೆ ಕಾರಣವಾಗ್ತಾ ಇತ್ತು. 5ನೇ ಪ್ರಶ್ನೆ ಹೀಗಿದೆ, गिल्लू ने लेखिका की गैर हाजिरी में दिन कैसे बिताए? गिल्लू ने लेखिका की गैर हाजिरी में झूले से नीचे नहीं उतरता था. वह उसका प्रिय खाद्य काजू को भी नहीं खाता था. ಈ 5 ಪ್ರಶ್ನೆಗಳು ಗಿಲ್ಲು ಪಾಠದಿಂದ ಕೇಳಬಹುದಾದಂತಹ ಪ್ರಶ್ನೆಗಳು. ಇವನ್ನ ಅಭ್ಯಾಸ ಮಾಡೋದು ನಾಳೆಯ ಪರೀಕ್ಷೆಯ ದೃಷ್ಟಿಯಿಂದ ಉತ್ತಮ. ಅಭಿನವ್ ಮನುಷ್ಯ 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ 3 ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋಣ. ತುಂಬಾ ಚಿಕ್ಕ ಪದ್ಯಭಾಗ ಆಗಿರೋದ್ರಿಂದ ಇಷ್ಟರಲ್ಲೇ ಅವರು ಕೇಳಬೇಕು. प्रकृति पर सर्वत्र है विजयी पुरुष आसीन, इस पंक्ति का आशय समझाइए. कवि दिनकर जी कहते हैं कि मानव ने प्रकृति के सभी तत्वों पर अर्थात पृथ्वी, आकाश, वायु, जल तथा अग्नि पर विजय प्राप्त कर ली है. 2ನೇ ಪ್ರಶ್ನೆ, ದಿನಕರ್ ಜಿ के अनुसार मानव का सही परिचय क्या है? ಮನುಷ್ಯನ ನಿಜವಾದ ಪರಿಚಯ ಏನು ಅಂತ ಕವಿಗಳಾದಂತಹ ದಿನಕರ್ ಜಿ ಅವರು ಹೇಳಿದ್ದಾರೆ. श्री दिनकर जी के अनुसार मानव का सही परिचय है कि वह आज सभी लोगों से स्नेह बनाए, एक दूसरे से अच्छे संबंध हो, मानव से मानव के बीच जो रुकावटें, द्वेष, दूरियां हैं उन्हें मिटाएं. यही मानव का सही परिचय है. मेरा बचपन ಪಾಠದ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನ ಚರ್ಚಿಸೋಣ. कलाम जी की माता आशियम्मा, कलाम जी के पिता जैनुलाब्दीन. गिल्लू रेखा चित्र, मेरा बचपन आत्मकथा. बिचेंद्र पाल हंसदेयी अब्दुल कलाम आशियम्मा. महात्मा गांधी जी राष्ट्रपिता, अब्दुल कलाम जनवादी राष्ट्रपति. ಜಲಾಲುದ್ದೀನ್ ಜೀಜಾ ಶಂಸುದ್ದೀನ್ ಚಚೇರೆ ಭಾಯಿ. ಜಲಾಲುದ್ದೀನ್ ಅವರ ಭಾವ ಆಗಿದ್ರು, ಮತ್ತೆ ಅಂತರಂಗ ಗೆಳೆಯ ಆಗಿದ್ರು, ಆತ್ಮೀಯ ಮಿತ್ರರಾಗಿದ್ರು. ಶಂಸುದ್ದೀನ್ ಯಾರು ಹಾಗಾದ್ರೆ? ಅವರು ಚಚೇರೆ ಭಾಯಿ ಅಂದ್ರೆ ಅವರ ಚಿಕ್ಕ ದೊಡ್ಡಪ್ಪರ ಮಗ ಅಂತಾರಲ್ಲ, ಕಜಿನ್. ಸ್ಥಾನೀಯ ठेकेदार अहमद जलालुद्दीन, अखबारों के वितरक शमसुद्दीन. ಸ್ಥಳೀಯ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಅಹಮದ್ ಜಲಾಲುದ್ದೀನ್ ಆದ್ರೆ ಪತ್ರಿಕೆಗಳ ವಿತರಕರು ಯಾರಾಗಿದ್ರು ಅನ್ನೋದು ಪ್ರಶ್ನೆ. ಶಂಸುದ್ದೀನ್ ಅದಕ್ಕೆ ಉತ್ತರ. ಟ್ರೇನ್ ಭೂಯಾತ್ರಾ, ನೌಕಾ ಜಲಯಾತ್ರಾ. ಹಿಂದೂ ಮಂದಿರ್, ಇಸ್ಲಾಂ ಮಸ್ಜಿದ್. ಅಬ್ದುಲ್ ಕಲಾಂ ರಾಮಾನಂದ ಶಾಸ್ತ್ರಿ, ಜೈನುಲಾಬ್ದೀನ್ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. ಅಬ್ದುಲ್ ಕಲಾಂ ಅವರ ಆತ್ಮೀಯ ಗೆಳೆಯರು ಯಾರು? ರಾಮಾನಂದ ಶಾಸ್ತ್ರಿ. ಆದ್ರೆ ಜೈನುಲಾಬ್ದೀನ್ ಅವರ ಗೆಳೆಯ ಯಾರಾಗಿದ್ರು? ರಾಮಾನಂದ ಶಾಸ್ತ್ರಿ ಅವರ ತಂದೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ಆಗಿದ್ರು. ಇವಿಷ್ಟು ನಿಮ್ಮ ಅನುರೂಪತೆಯ ಪ್ರಶ್ನೆಗಳು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ? ಅಬ್ದುಲ್ ಕಲಾಂ ಜಿ ಅವರ ಹುಟ್ಟೂರು ಯಾವುದು? ಅಬ್ದುಲ್ ಕಲಾಂ ಜಿ ಕಾ ಜನ್ಮ ರಾಮೇಶ್ವರಂ ಮೇ ಹುವಾ. ಅವರ ಹುಟ್ಟೂರು ರಾಮೇಶ್ವರಂ, ಮದ್ರಾಸ್ ರಾಜ್ಯಕ್ಕೆ, ಅಬ್ ತಮಿಳುನಾಡುಕ್ಕೆ ರಾಮೇಶ್ವರಂ ಅಂತ ಬರೀಬಹುದು. अब्दुल कलाम जी बचपन में किस घर में रहते थे? अब्दुल कलाम जी बचपन में पुश्तैनी घर में रहते थे.
अब्दुल कलाम जी के बचपन में दुर्लभ वस्तु क्या थी? अब्दुल कलाम जी के बचपन में दुर्लभ वस्तु किताबें थी। ಜೈನುಲಾಬ್ದೀನ್ ನೇ ಕೌನ್ ಸಾ ಕಾಮ್ ಶುರು ಕಿಯಾ? ಜೈನುಲಾಬ್ದೀನ್ ಅವರು ಒಂದು ಹೊಸ ಕೆಲಸವನ್ನ ಶುರು ಮಾಡ್ತಾರೆ ಆ ತೋಟದ ಕೆಲಸದ ಹೊರತಾಗಿ. ಅದು ಯಾವುದು? ಜೈನುಲಾಬ್ದೀನ್ ನೇ लकड़ी के नावें बनाने का काम शुरू किया। अब्दुल कलाम जी के चचेरे भाई कौन थे? अब्दुल कलाम जी के चचेरे भाई शमसुद्दीन थे। अब्दुल कलाम जी के अंतरंग मित्र कौन थे? अब्दुल कलाम जी के अंतरंग मित्र अहमद जलालुद्दीन थे। जलालुद्दीन अब्दुल कलाम जी को किस नाम से पुकारते थे? जलालुद्दीन ಅವರು ಅಬ್ದುಲ್ ಕಲಾಂ ಅವರನ್ನ ಒಂದು ಹೆಸರಿಂದ ಕೂಗ್ತಾ ಇದ್ರು, ಕರಿತಾ ಇದ್ರು. ಯಾವ ಹೆಸರಿಟ್ಟು ಕರಿತಾ ಇದ್ರು ಅದನ್ನ ಹೇಳಬೇಕು. ಜಲಾಲುದ್ದೀನ್ ಅಬ್ದುಲ್ ಕಲಾಂ ಜಿ ಕೋ ಆಜಾದ್ कहकर पुकारते थे। 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ, रामेश्वरम में स्थित प्रसिद्ध मंदिर कौन सा है? रामेश्वरम में प्रसिद्ध शिव मंदिर है। 9ನೇ ಪ್ರಶ್ನೆ, अहमद जलालुद्दीन की शादी किससे हुई थी? अहमद जलालुद्दीन की शादी अब्दुल कलाम जी की बड़ी बहन जोहरा के साथ हुई थी। अब्दुल कलाम जी का बचपन बहुत ही निश्चिंतता और सादगी में बीतने के कारण लिखिए। ಇದು ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. अब्दुल कलाम जी का बचपन बहुत ही निश्चिंतता और सादगी में बीता. अब्दुल कलाम ಅವರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೆಯಿತು. उनके पिता ಜೈನುಲಾಬ್ದೀನ್ एक ಆಡಂಬರಹೀನ ವ್ಯಕ್ತಿ थे. ಅವರ ತಂದೆಯವರಾದಂತಹ ಜೈನುಲಾಬ್ದೀನ್ ಅವರು ತುಂಬಾ ಆಡಂಬರಹೀನ ಸರಳ ವ್ಯಕ್ತಿಯಾಗಿದ್ರು ಅವರು. फिर भी उनके घर में सभी जरूरी चीजें समुचित मात्रा में उपलब्ध थी. ಆಡಂಬರಹೀನ ವ್ಯಕ್ತಿ ಅಂದ್ರೆ ಏನೇನು ಇಲ್ದಂಗೆ ಜಿಪುಣತನದಿಂದ ಇರಲಿಲ್ಲ. ಎಷ್ಟು ವಸ್ತುಗಳು ಅವಶ್ಯಕತೆ ಇರುತ್ತೋ ಮಕ್ಕಳಿಗೆ ಮತ್ತು ಮನೆಗೆ ಅವೆಲ್ಲವೂ ಕೂಡ ಅವರು ಒದಗಿಸ್ತಾ ಇದ್ರು. ಆದ್ರೆ ಅನಾವಶ್ಯಕ ವಸ್ತುಗಳನ್ನ ದೂರ ಇಡ್ತಾ ಇದ್ರು. ಹಾಗಾಗಿ ಅಬ್ದುಲ್ ಕಲಾಂ ಅವರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೆಯಿತು. 2ನೇ ಪ್ರಶ್ನೆ, ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ? ಆಶಿಯಮ್ಮ ಅವರು ತನ್ನ ಮಗನಾದಂತಹ ಅಬ್ದುಲ್ ಕಲಾಂ ಅವರಿಗೆ ಊಟವನ್ನ ಹೇಗೆ ಬಡಿಸ್ತಾ ಇದ್ರು, ಅದರಲ್ಲಿ ಯಾವ್ಯಾವ ಖಾದ್ಯಗಳು ಇರ್ತಾ ಇದ್ವು? आशियम्मा जी अब्दुल कलाम को खाने में केले के पत्ते पर चावल एवं सुगंधित स्वादिष्ट सांबार देती थी। साथ में घर का बना अचार रहता था. नारियल की ताजी चटनी भी होती थी. आशियम्मा ಅವರು ಅಬ್ದುಲ್ ಕಲಾಂ ಅವರಿಗೆ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅನ್ನವನ್ನು ಬಡಿಸ್ತಾ ಇದ್ರು. ಅಷ್ಟೇ ಸುಗಂಧಿತ ಸ್ವಾದಿಷ್ಟವಾದಂತಹ ಸಾಂಬಾರ್ ಹಾಕ್ತಾ ಇದ್ರು. ಜೊತೆಯಲ್ಲಿ ಮನೆಯಲ್ಲೇ ತಯಾರಾದಂತಹ ಉಪ್ಪಿನಕಾಯಿಯನ್ನ, ಅಚಾರ್ ಅಂದ್ರೆ ಉಪ್ಪಿನಕಾಯಿಯನ್ನ ಕೂಡ ಜೊತೆಗೆ ಕೊಡ್ತಾ ಇದ್ರು. ಹಾಗೇನೆ ನಾರಿಯಲ್ ಕಿ ತಾಜಿ ಚಟ್ನಿ ಬಿ ಹೋತಿಥಿ ಅಂದ್ರೆ ನಾರಿಯಲ್ ಅಂದ್ರೆ ತೆಂಗಿನಕಾಯಿ ಕಾಯಿಯ ಚಟ್ನಿ ಕೂಡ, ಕೊಬ್ಬರಿ ಚಟ್ನಿ ಕೂಡ ಇರ್ತಾ ಇತ್ತು ಜೊತೆಗೆ. 3ನೇ ಪ್ರಶ್ನೆ, ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ? ಜೈನುಲಾಬ್ದೀನ್ ಅವರು ನಮಾಜಿನ ಬಗ್ಗೆ ಕಲಾಂ ಅವರ ಹತ್ರ ಹೀಗೆ ಹೇಳಿದ್ರು. ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕಹತೆ ಹೈ ಕಿ जब हम नमाज पढ़ते हैं तब हम अपने शरीर से ब्रह्मांड का एक हिस्सा बन जाते हैं जिसमें धन, आयु, जाति तथा धर्म का कोई भेदभाव नहीं रहता है। 4ನೇ ಪ್ರಶ್ನೆ, ಜೈನುಲಾಬ್ದೀನ್ ನೇ ಕೌನ್ ಸಾ ಕಾಮ್ ಶುರು ಕಿಯಾ? ಜೈನುಲಾಬ್ದೀನ್ ಅವರು ಒಂದು ಕೆಲಸವನ್ನು ಶುರು ಮಾಡ್ತಾರೆ. ಯಾವ ಕೆಲಸ ಶುರು ಮಾಡಿದ್ರು? जैनुलाब्दीन ने एक स्थानीय ठेकेदार अहमद जलालुद्दीन के साथ मिलकर समुद्र तट के पास लकड़ी की नौकाएं बनाने का काम शुरू किया। ये नौकाएं तीर्थयात्रियों को रामेश्वरम से धनुषकोडी तक लाने ले जाने के काम आती थीं। ಜೈನುಲಾಬ್ದೀನ್ ಅವರು ಒಬ್ಬ ಸ್ಥಳೀಯ ಗುತ್ತಿಗೆದಾರರಾದಂತಹ ಅಹಮದ್ ಜಲಾಲುದ್ದೀನ್ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಅವರ ಜೊತೆ ಸೇರಿ ಸಮುದ್ರದ ದಂಡೆಯಲ್ಲಿ, ಏನು ಬಂಗಾಳ ಕೊಲ್ಲಿ ಏನಿದೆಯೋ ರಾಮೇಶ್ವರಂ ಅಲ್ಲಿ, ಅದರ ದಂಡೆಯಲ್ಲಿ, ಅದರ ದಡದಲ್ಲಿ, ಅದರ ಹತ್ತಿರದಲ್ಲೇ ಈ ಹಲಗೆಗಳನ್ನ ಬಳಸಿ ನೌಕೆಗಳನ್ನು ತಯಾರಿಸ್ತಕ್ಕಂಥ ಕೆಲಸವನ್ನ ಶುರು ಮಾಡ್ತಾರೆ. ಈ ನೌಕೆಗಳ ಮುಖ್ಯ ಕೆಲಸ ಏನಾಗಿತ್ತಪ್ಪ ಅಂದ್ರೆ, ತೀರ್ಥಯಾತ್ರೆಗೆ ಯಾರು ಬರ್ತಾರೋ ರಾಮೇಶ್ವರಂಗೆ, ಅವರನ್ನ ರಾಮೇಶ್ವರಂನಿಂದ ಧನುಷ್ಕೋಡಿವರೆಗೂ ಕರ್ಕೊಂಡು ಬರ್ತಕ್ಕಂಥ ಲಾನೆ ಲೇಜಾನೆ ಅಂದ್ರೆ ಅಲ್ಲಿಂದ ಕರ್ಕೊಂಡು ಬಂದು ಕರ್ಕೊಂಡೋಗಿ ಬಿಡ್ತಕ್ಕಂಥ ಒಂದು ಕೆಲಸವನ್ನ ಈ ನೌಕೆಗಳು ಮಾಡ್ತಾ ಇದ್ವು, ಈ ದೋಣಿಗಳು ಮಾಡ್ತಾ ಇದ್ವು. 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಶಂಸುದ್ದೀನ್ ಅಖಬಾರೋं की वितरण का कार्य कैसे करते थे? ಶಂಸುದ್ದೀನ್ ಅವರು ಇವರ ಚಚೇರೆ ಭಾಯಿ ಅಂದ್ರೆ ಇವರ ಕಸಿನ್ ಬ್ರದರ್, ಅವರು ಈ ಪತ್ರಿಕಾ ವಿತರಣೆಯ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಅವ್ರು ಹೇಗೆ ಅದನ್ನ ಮಾಡ್ತಾ ಇದ್ರು? शमसुद्दीन अब्दुल कलाम जी के चचेरे भाई थे। वे रामेश्वरम में अखबारों के एकमात्र वितरक थे। अखबार पाम्बन से रामेश्वरम के स्टेशन पर सुबह की ट्रेन से पहुंचते थे। इस अखबार एजेंसी को शमसुद्दीन अकेले ही चलाते थे। अखबार की कुल
1000 प्रतियां बिकती थीं। पंडित राजकिशोर के मानवीय व्यवहार का परिचय दीजिए। पंडित राजकिशोर के मानवीय व्यवहार का परिचय। राजकिशोर एक मानवतावादी हैं। वे मजदूरों के लिए काम करते थे। उन्होंने बसंत की स्थिति को देखकर उससे छलनी को खरीदते हैं। बसंत की ईमानदारी को पहचानते हैं। बसंत के लिए चिकित्सा की व्यवस्था करते हैं। ಎರಡನೇ ಪ್ರಶ್ನೆ, ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ? ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ ಹೇಗೆ? ಇದು ಸಹ ಮುಖ್ಯವಾದ ಪ್ರಶ್ನೆ. ಮೊದಲ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ತುಂಬಾ ಮುಖ್ಯವಾದ ಪ್ರಶ್ನೆಗಳು. ಇವನ್ನ ನಾವು ಕಂಪಲ್ಸರಿ ಅಭ್ಯಾಸ ಮಾಡೋದು ಒಳ್ಳೆಯದು. बसंत ईमानदार लड़का है क्योंकि वह बिना मेहनत किए राजकिशोर से पैसे लेना नहीं चाहता है। जब वह दुर्घटना के कारण राजकिशोर के पैसे नहीं लौटा पाता है तो अपने भाई के हाथ पैसे उनके घर भिजवाता है. ಬಸಂತ ಒಬ್ಬ ಪ್ರಾಮಾಣಿಕ ಹುಡುಗ. ಹೇಗೆಂದ್ರೆ ಅವನು ಕಷ್ಟಪಡದೆ ರಾಜಕಿಶೋರರು ಕೊಟ್ಟ ಹಣವನ್ನ ತೆಗೆದುಕೊಳ್ಳುವುದಿಲ್ಲ. ಅದನ್ನ ಆತ ಭಿಕ್ಷೆ ಅಂತ ಭಾವಿಸ್ತಾನೆ. ತಾನು ಅಪಘಾತದಲ್ಲಿ ಗಾಯಗೊಂಡು ರಾಜಕಿಶೋರರ ಹಣವನ್ನು ಹಿಂದಿರುಗಿಸಲಾಗದೆ ಇದ್ದಾಗ ತನ್ನ ತಮ್ಮನ ಕೈಯಲ್ಲಿ ಹಣವನ್ನು ಹಿಂದಿರಿಸಲು ಕಳಿಸುತ್ತಾನೆ. ಇವೆಲ್ಲದರಿಂದ ನಾವೇನು ಅಂತ ಪರಿಗಣಿಸಬಹುದು? ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ ಅಂತ ನಾವು ತಿಳಿಬಹುದು. ಅದೇ ರೀತಿ ಈ ಆನ್ಸರ್ನ ನಾವು ಬರಿಬೇಕು. ಮೂರನೆಯ ಪ್ರಶ್ನೆ, ಬಸಂತ್ और प्रताप अहीर के घर में क्यों रहते हैं? ಬಸಂತ್ ಮತ್ತು ಪ್ರತಾಪ ಇವರೊಬ್ಬ ಗೊಲ್ಲರ ಮನೆಯಲ್ಲಿ, ಅಹಿರರು ಅಂದ್ರೆ ಗೊಲ್ಲರು, ಯಾದವರು ಅಂತೀವಲ್ಲ, ಅವ್ರ ಮನೆಯಲ್ಲಿ ಯಾಕಿದ್ರು ಅನ್ನೋದು ಪ್ರಶ್ನೆ. बसंत और प्रताप अहीर के घर में रहते थे क्योंकि उनके माता पिता को दंगों के दिनों में किसी ने मार डाला था. उन दोनों के लिए कोई सहारा नहीं था, इसलिए वे अहीर के घर में रहते थे. ನಾಲ್ಕನೇ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, बसंत ने राजकिशोर को छलनी खरीदने के लिए किस तरह प्रेरित किया? ಬಸಂತ್ ರಾಜಕಿಶೋರ್ಗೆ ಈ ಸೋಸುಗವನ್ನ, ಈ ಕಾಫಿ ಸೋಸ್ತಾರಲ್ಲ, ಈ ಜರಡಿ ಅಂತದ್ದು, ಅದನ್ನ ನೀವು ಖರೀದಿಸಲೇಬೇಕು ಅಂತ ಹೇಳ್ಬಿಟ್ಟು ಪ್ರೇರೇಪಿಸಿದ. ಇದರಲ್ಲಿ ಆತನ ವ್ಯವಹಾರದ ಚತುರತೆಯನ್ನ ನಾವು ನೋಡಬಹುದು. ಅದನ್ನೇ ನಾವಿಲ್ಲಿ ಬರೀಬೇಕು. बसंत ने राजकिशोर को छलनी खरीदने के लिए कई तरह से प्रेरित किया. उसने कहा, साहब छलनी लीजिए, दूध चाय छानिए. राजकिशोर के मना करने पर भी वह छलनी बेचने में सफल हुआ. ಐದನೆಯ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಬಸಂತ್ ರಾಜಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ? ಬಸಂತ್ ₹1 ನೋಟನ್ನ ಇಸ್ಕೊಂಡು ಇದನ್ನ ಚಿಲ್ಲರೆ ಮಾಡಿಸ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರ್ರಿ, ತಕ್ಷಣ ಬಂದೆ ಅಂತ ಹೊರಟಾನಲ್ಲ, ವಾಪಸ್ ಯಾಕೆ ಬರಲಿಲ್ಲ ಅನ್ನೋದು ಪ್ರಶ್ನೆ. बसंत जब नोट बनाकर लौट रहा था तो मोटर गाड़ी के नीचे उसकी टांगें कुचली गई थी. इस कारण वह राजकिशोर के पास नहीं लौटा. ಬಸಂತನು ಚಿಲ್ಲರೆಯೊಂದಿಗೆ ಹಿಂದಿರುಗುತ್ತಿರುವಾಗ ಮೋಟಾರಿನ ಕೆಳಗೆ ಸಿಲುಕಿ ಅವನ ಕಾಲುಗಳು ಜಜ್ಜಿ ಹೋಗಿದ್ದವು. ಹೀಗಾಗಿ ಅವನು ಅಂದ್ರೆ ಬಸಂತನು ರಾಜಕಿಶೋರ ಬಳಿ ಹಿಂದಿರುಗೋದಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ. ನಂತರ ಆತ ತನ್ನ ತಮ್ಮ ಪ್ರತಾಪ್ನ ಕೈಯಲ್ಲಿ ದುಡ್ಡನ್ನ ಕಳಿಸ್ತಾನೆ. ಆರನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಈ ಪಾಠದ ಮುಖ್ಯ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ, ಬಸಂತ್ ರಾಜಕಿಶೋರ್ से 2 पैसे लेने से क्यों इनकार करता है? ಬಸಂತ ರಾಜಕಿಶೋರ್, ನಿನಗೆ ಲಾಭ ಎಷ್ಟು ಬರುತ್ತಪ್ಪ, 2 ಪೈಸೆನಾ, ತಗೋ, ಈ 2 ಪೈಸೆ ಇಟ್ಕೋ, ನನಗೆ ಈ ಸೋಸುಗ ಬೇಡ ಅಂತ ಹೇಳ್ತಾರಲ್ಲ, ಆಗ ಅದನ್ನು ತಗೊಳ್ಳೋದಕ್ಕೆ ನಿರಾಕರಿಸ್ತಾನೆ ನಮ್ಮ ಬಸಂತ್. ಯಾಕೆ ಅಂತ ನಾವು ಇಲ್ಲಿ ಬರೀಬೇಕು. बसंत राजकिशोर से 2 पैसे लेने से इनकार करता है क्योंकि बिना कोई वस्तु खरीदे जो पैसे राजकिशोर दे रहे थे वह उसे भीख लग रही थी. ಬಸಂತ್ನು ರಾಜಕಿಶೋರಿಂದ 2 ಪೈಸೆಗಳನ್ನು ಪಡೆಯಲು ನಿರಾಕರಿಸುತ್ತಾನೆ. ಏಕೆಂದ್ರೆ ಯಾವುದೇ ವಸ್ತುವನ್ನು ಕೊಳ್ಳದೆ ರಾಜಕಿಶೋರ್ ನೀಡುತ್ತಿದ್ದ ಆ ಹಣ ಆತನಿಗೆ ಭಿಕ್ಷೆಯಂತೆ ತೋರುತ್ತಿತ್ತು. ಈ ಪಾಠವು ಒಟ್ಟು 4 ಅಂಕಗಳ ವೇಟೇಜ್ ಹೊಂದಿದ್ದು 1 ಅಂಕದ 1 ಪ್ರಶ್ನೆ ಮತ್ತು 3 ಅಂಕಗಳ 1 ದೋಹೆಯ ಭಾವಾರ್ಥವನ್ನ ಕೇಳಲಾಗುತ್ತದೆ. ಮೊದಲು 1 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಭಾವಾರ್ಥವನ್ನ ಸರಳ ಮತ್ತು ಅತಿ ಸರಳ 2 ವಿಧಾನಗಳಲ್ಲಿ ವಿವರಿಸಲಾಗಿದೆ. ನಿಮಗೆ ಯಾವ ಬಗೆ ಸೂಕ್ತವೋ ಅದರಂತೆ ಅಭ್ಯಾಸ ಮಾಡಿ. ಮೊಟ್ಟ ಮೊದಲ ಪ್ರಶ್ನೆ, ತುಳಸಿದಾಸ್ ಶರೀರ ಕೋ ಕ್ಯಾ ಮಾನ್ತೆ ಹೈ? ತುಳಸಿದಾಸ್ ಶರೀರ ಕೋ ಸಮಾಜ ಕೆ ಸಮಾನ್ ಮಾನ್ತೆ ಹೈ. ತುಳಸಿದಾಸರು ದೇಹವನ್ನು ಏನೆಂದು ಭಾವಿಸುತ್ತಾರೆ? ತುಳಸಿದಾಸರು ದೇಹವನ್ನು ಸಮಾಜಕ್ಕೆ ಸಮಾನ ಎಂದು ಭಾವಿಸುತ್ತಾರೆ. ಮುಖಿಯಾ ಕೋ ಕಿಸ್ಕೆ ಸಮಾನ್ ರಹನಾ ಹೈ? ಮುಖಿಯಾ ಕೋ ಮುಖ್ ಕೆ ಸಮಾನ್ ರಹನಾ ಹೈ. ಮುಖಂಡನು
ಯಾರಿಗೆ ಸಮಾನವಾಗಿರಬೇಕು? ಮುಖಂಡನು ಬಾಯಿಯಂತೆ ಇರಬೇಕು. हंस का गुण कैसा होता है? हंस का गुण सही को पहचानने वाला होता है. वह दूध में मिले पानी को छोड़कर सिर्फ दूध को स्वीकार करता है. ಹಂಸದ ಗುಣ ಯಾವುದು ಅನ್ನೋದು ಪ್ರಶ್ನೆ. ಹಂಸದ ಗುಣವು ಸೂಕ್ತವಾದುದನ್ನು, ಸರಿಯಾದದನ್ನು ಆಯ್ದುಕೊಳ್ಳುವುದಾಗಿದೆ. ಅದು ಹಾಲಿನಲ್ಲಿ ಬೆರೆತ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುತ್ತದೆ. मुख किसका पालन पोषण करता है? मुख सारे शरीर का पालन पोषण करता है. ಬಾಯಿ ಯಾವುದನ್ನು ಪೋಷಿಸುತ್ತದೆ? ಬಾಯಿ ಇಡೀ ದೇಹವನ್ನ, ಶರೀರವನ್ನ ಪೋಷಿಸುತ್ತದೆ. ದಯಾ ಕಿಸ್ಕಾ ಮೂಲ ಹೈ? ದಯಾ ಧರ್ಮ ಕಾ ಮೂಲ ಹೈ. ದಯೆ ಯಾವುದರ ಮೂಲವಾಗಿದೆ? ಉತ್ತರ, ದಯೆಯು ಧರ್ಮದ ಮೂಲವಾಗಿದೆ. ತುಳಸಿದಾಸ್ ಕಿಸ್ ಶಾಖಾಕ್ಕೆ ಕವಿ ಹೈ? ತುಳಸಿದಾಸ್ ರಾಮ್ ಭಕ್ತಿ ಶಾಖಾಕ್ಕೆ ಕವಿ ಹೈ. ಯಾವ ಶಾಖೆಯ ಕವಿ ತುಳಸಿದಾಸರು? ತುಳಸಿದಾಸರು ರಾಮ್ ಭಕ್ತಿ ಶಾಖೆಯ ಅಥವಾ ಪಂಥದ ಕವಿಗಳು. तुलसीदास के माता पिता के नाम क्या थे? तुलसीदास के माता पिता के नाम हुलसी और आत्माराम थे. तुलसीदास जी का बचपन का नाम क्या था? तुलसीदास जी का बचपन का नाम राम बोला था. तुलसीदासರ ಬಾಲ್ಯದ ಹೆಸರೇನು? तुलसीदासರ ಬಾಲ್ಯದ ಹೆಸರು ರಾಮ್ ಬೋಲಾ ಎಂದು. तुलसीदास के अनुसार विपत्ति के साथी कौन है? तुलसीदास जी के अनुसार विपत्ति के साथी विद्या, विनय, विवेक, साहस, सुकृति, सुसत्यव्रत होना और एक राम पे यानी एक भगवान पे भरोसा करना, ये सभी हमारे विपत्ति के साथी हैं. ಅಂದ್ರೆ ತುಳಸಿದಾಸರ ಪ್ರಕಾರ ಕಷ್ಟದಲ್ಲಿ ನಮ್ಮ ಜೊತೆಗಿರುವವರು ಯಾರು ಅಂತ ಕೇಳಿದರೆ ವಿದ್ಯೆ, ವಿನಯ, ವಿವೇಕ, ಸಾಹಸದ ಪ್ರವೃತ್ತಿ, ಸುಕೃತಿ ಅಂದ್ರೆ ಒಳ್ಳೆ ಕೆಲಸ, ಮತ್ತೆ ನಾವು ಸತ್ಯವಂತರಾಗೋದು, ಮತ್ತೆ ರಾಮನಲ್ಲಿ ವಿಶ್ವಾಸ ಇರಿಸೋದು, ಭಗವಂತನಲ್ಲಿ ವಿಶ್ವಾಸವನ್ನು ಇರಿಸೋದು, ಇವೆಲ್ಲವೂ ಕೂಡ ನಮಗೆ ಕಷ್ಟ ಕಾಲಕ್ಕೆ ಸಹಾಯವನ್ನ ಮಾಡ್ತವೆ ಅಂತ ನಾವು ಬರಿಬಹುದು. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಪಾಪ್ ಕಾ ಮೂಲ್ ಕ್ಯಾ ಹೈ? ಪಾಪ್ ಕಾ ಮೂಲ್ ಅಭಿಮಾನ್ ಹೈ. ಪಾಪದ ಮೂಲ ಯಾವುದು? ದಯೆ ಹೇಗೆ ಧರ್ಮಕ್ಕೆ ಮೂಲನೋ ಹಾಗೇನೆ ಪಾಪದ ಮೂಲ ಸ್ವಾರ್ಥ ಅಂತ ನಾವು ಬರಿಬಹುದು. ಈಗ ಒಂದೊಂದೇ ದೋಹೆಯನ್ನ ನಾವು ಅದರ ಭಾವಾರ್ಥಗಳೊಂದಿಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲ ದೋಹ ಹೀಗಿದೆ. मुखिया मुखसों चाहिए खान पान को एक, पाले पोसे सकल अंग ತುಳಸಿ ಸಹಿತ ವಿವೇಕ. ಭಾವಾರ್ಥವನ್ನ ಹೀಗೆ ಬರೀಬೇಕು. ಅಂದ್ರೆ ಎಲ್ಲಾ ದೋಹೆಗಳು ಕೂಡ ಆ ಮೊದಲ 2 ಸಾಲುಗಳನ್ನ ಸೇಮೆ ಬರೀಬೇಕು. ಉಳಿದಿರ್ತಕ್ಕಂಥದ್ದನ್ನ ನಾವು ದೋಹೆಯಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿಕೊಂಡು ತುಂಬಾ ಸರಳವಾಗಿ ಅದರ ಭಾವಾರ್ಥವನ್ನು ಬರೆಯುವ ಅಭ್ಯಾಸವನ್ನ ಮಾಡೋಣ. इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास जी कह रहे हैं कि मुखिया मुख के समान होना चाहिए. जैसे मुख खुद अपना कार्य करके शरीर के सारे अंगों का पालन पोषण करता है, वैसे ही मुखिया के काम का फल सबको मिलना चाहिए. उसके कार्य से मिले सत्फल सब में बांटना चाहिए. ಅಂದ್ರೆ ಈ ದೋಹೆಯ ಭಾವಾರ್ಥವನ್ನ ಇನ್ನೂ ಸರಳವಾಗಿ ಹೇಗೆ ಬರೀಬೇಕು ಅನ್ನೋದನ್ನ ನೋಡೋಣ. ಮೊದಲ 2 ಲೈನು ಮೊದಲೇ ತಿಳಿಸಿದಂಗೆ ಯಾವುದೇ ದೋಹ ಕೇಳಿದ್ರು ಕೂಡ ಬರೀಬೇಕು. ಈಗ ಯಾವುದು ದೋಹ ಅನ್ನೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ ನಾವು ಭಾವಾರ್ಥ ಬರೆಯೋದಕ್ಕೆ ಪ್ರಯತ್ನ ಪಡೋಣ. मुखिया मुख के समान होना चाहिए, वह खुद खान पान करता है, पूरे अंगों का पालन पोषण करता है. तुलसीदास कहते हैं कि इसी में विवेक है. ಹೀಗೆ ಅತ್ಯಂತ ಸರಳವಾಗಿ ನಾವು ಅದರ ಭಾವಾರ್ಥವನ್ನ ಬರೆದರಾಯಿತು. 3ನೇ ದೋಹೆಯನ್ನ ನೋಡೋಣ. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಛಾಂಡಿಯೇ ಜಬ್ ಲಗ್ ಘಟ್ ಮೇ ಪ್ರಾಣ್. ತುಂಬಾ ಸರಳವಾದಂತಹ ದೋಹ ಇದು. ಏನು ಭಾವಾರ್ಥ ಹೇಗೆ ಬರೀಬೇಕು? इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास कह रहे हैं कि इष्टन बरदाद मेरे दया धर्म का मूल है और इसके विपरीत अहंकार समस्त पापों का जड़ है. मनुष्य को दया कभी नहीं छोड़नी चाहिए, अर्थात अंत तक दयालु बनकर रहना चाहिए. ಮೊದಲನೆಯ ಸಾಲುಗಳನ್ನ ಯಥಾವತ್ತಾಗಿ ಬರೆದಾದ ನಂತರ ಹೀಗೆ ಬರೆಯೋಣ. दया धर्म का मूल है, पाप का मूल अभिमान है, जब तक घट में प्राण है तब तक दया को नहीं छोड़ना चाहिए. ಇಷ್ಟನ್ನ ನಾವು ಬರೆಯೋಣಂತೆ. 5ನೇ ದೋಹೆಯನ್ನ ನೋಡೋಣ. राम नाम मनि दीप धरूं जीह देहरी द्वार, तुलसी भीतर बाहिरो जो चाहसी उजियार. इसका भावार्थ यह है कि इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास जी कह रहे हैं कि जिस प्रकार देहरी पर दीप या दिया रखने से
घर के भीतर और आंगन में प्रकाश फैलता है, उसी प्रकार राम नाम को जीभ पर रखने से या जपने से मानव की आंतरिक और बाह्य शुद्धि होती है। ಈ ದೋಹೆಯಲ್ಲಿ ಶ್ರೀ ತುಳಸಿದಾಸರು ರಾಮನಾಮ ಸ್ಮರಣೆಯ ಮಹತ್ವವನ್ನು ತಿಳಿಸುತ್ತಾ, ಹೊಸ್ತಿಲಲ್ಲಿರುವ ದೀಪದ ಬೆಳಕು ಮನೆಯ ಒಳಾಂಗಣ ಹಾಗೂ ಹೊರಾಂಗಣವನ್ನ ಹೇಗೆ ಬೆಳಕಿನಿಂದ ಹರಡುತ್ತದೆಯೋ ಹಾಗೆಯೇ ರಾಮನಾಮವನ್ನ ಜಪಿಸುವುದರಿಂದ ಮಾನವನ ಅಂತರಂಗ ಬಹಿರಂಗಗಳೆರಡೂ ಶುದ್ಧಗೊಳ್ಳುತ್ತವೆ ಎಂದಿದ್ದಾರೆ. ಇದನ್ನ ಮತ್ತೆ ಸಿಂಪಲ್ ಆಗಿ ಬರೀಬೇಕು, ಮತ್ತೆ ಇನ್ನೂ ಸರಳವಾಗಿ ಬರೀಬೇಕು ಅಂದ್ರೆ, दीप को देहरी पर रखने से जिस प्रकार घर के भीतर बाहर प्रकाश फैलता है, उसी प्रकार राम नाम को जपने से मानव भी भीतर और बाहर से शुद्ध होता है. ಇಂಟರ್ನೆಟ್ ಕ್ರಾಂತಿ ಪಾಠದ 2 ಅಂಕಗಳ ಮತ್ತು 3 ಅಂಕಗಳ ಪ್ರಶ್ನೆಗಳನ್ನ ಚರ್ಚಿಸೋಣ. ಮೊದಲು 2 ಅಂಕಗಳ ಪ್ರಶ್ನೆಗಳನ್ನ ನೋಡೋಣ. ಮೊದಲ ಪ್ರಶ್ನೆ, इंटरनेट का मतलब क्या है? इंटरनेट का मतलब है अनगिनत कंप्यूटरों के कई अंतर्जालों का एक दूसरे से संबंध स्थापित करना. इंटरनेट ನ ಅರ್ಥ ಏನು ಅಂತ ಕೇಳಿದರೆ, ಅಗಣಿತ ಕಂಪ್ಯೂಟರ್ಗಳು ಒಂದು ಇನ್ನೊಂದರೊಂದಿಗೆ ಸಂಪರ್ಕವನ್ನ ಸಾಧಿಸುವುದಾಗಿದೆ. ಎರಡನೇ ಪ್ರಶ್ನೆ, ವ್ಯಾಪಾರ और बैंकिंग में इंटरनेट से क्या मदद मिलती है? ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂಟರ್ನೆಟ್ ನಿಂದ ಆಗಬಹುದಾದಂತಹ ಸಹಾಯವೇನು? व्यापार और बैंकिंग में इंटरनेट से बहुत मदद मिलती है. हम घर बैठे बैठे खरीदारी कर सकते हैं, बिल भर सकते हैं, दुनिया के किसी भी कोने में चाहे जितनी भी रकम हो भेज सकते हैं. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನ ಕ್ಷೇತ್ರದಲ್ಲಿ ಇಂಟರ್ನೆಟ್ ನಿಂದ ಆಗಬಹುದಾದಂತಹ ಸಹಾಯವೇನು ಅಂತ ಕೇಳಿದರೆ, ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನ ಕ್ಷೇತ್ರದಲ್ಲಿ ಇಂಟರ್ನೆಟ್ ನಿಂದ ಸಾಕಷ್ಟು ಸಹಾಯ ಸಿಕ್ಕಿದೆ. ನಾವು ಮನೆಯಲ್ಲಿ ಕೂತ್ಕೊಂಡೆ ಈ ಕೆಲವು ವೆಬ್ಸೈಟ್ಗಳು ಇರ್ತಾವಲ್ಲ, ಯಾವುದು ಫ್ಲಿಪ್ಕಾರ್ಟ್, ಅಮೆಜಾನ್, ಈ ತರದ ವೆಬ್ಸೈಟ್ಗಳಿಂದ ಸಾಕಷ್ಟು ಖರೀದಿಯನ್ನ ಮಾಡ್ಕೋಬಹುದು, ನಾವು ಕೊಂಡ್ಕೋಬಹುದು, ವಿವಿಧ ಬಿಲ್ಗಳನ್ನು ನಾವು ಪೇ ಮಾಡಬಹುದು, ಮತ್ತೆ ಪ್ರಪಂಚದ ಯಾವುದೇ ಮೂಲೆಗೆ ಆಗಲಿ ಎಷ್ಟೇ ಅಮೌಂಟ್ ಅನ್ನ ನಾವು ಕಳಿಸಬಹುದು. ರಕಮ್ ಅಂದ್ರೆ ಮೊತ್ತ, ಹಣ ಆಗುತ್ತೆ. ಈ ಗವರ್ನೆನ್ಸ್ ಕ್ಯಾ ಹೈ? ಈ ಗವರ್ನೆನ್ಸ್ ಅಂದ್ರೆ ಏನು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ. ಈ ಆಡಳಿತ ಅಂತ ನಾವು ಕರಿತೀವಲ್ಲ ಅದು. ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जा सकता है. ई गवर्नेंस से प्रशासन पारदर्शी होता है. ई गवर्नेंस ನ ಮುಖಾಂತರ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳ ವಿವರಣೆ, ಅದರ ಅಭಿಲೇಖಗಳು, ಸರ್ಕಾರಿ ಆದೇಶ ಮುಂತಾದವನ್ನ ಯಾವ ರೀತಿ ಇರುತ್ತೋ, ಯಥಾವತ್ ಅಂದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಜನರ ಎದುರಿಗೆ ತಂದು ಅದನ್ನ ವಿವರಿಸಬಹುದು, ಅದರ ಸೂಚನೆಯನ್ನ ಕೊಡಬಹುದು. ಈ ಆಡಳಿತದಿಂದ ನಮ್ಮ ಆಡಳಿತ ಏನಾಗುತ್ತೆ? ಪಾರದರ್ಶಕವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. 3 ಅಂಕಗಳ ಒಟ್ಟು 4 ಪ್ರಶ್ನೆಗಳಿವೆ, ಅವನ್ನು ಕೂಡ ಈಗ ನೋಡೋಣ. ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ? ಅಂದ್ರೆ ದೂರಸಂಪರ್ಕ ಏನೋ ಒಂದು ಇಂಡಸ್ಟ್ರಿ ಇದೆಯೋ ಅದರಲ್ಲಿ ಇಂಟರ್ನೆಟ್ ಬಂದಾಗಲಿಂದ ಆಗಿರತಕ್ಕಂಥ ಮಹತ್ವಪೂರ್ಣವಾದ ಬದಲಾವಣೆಗಳನ್ನ ನಾವು ಗಮನಿಸಬಹುದು, ಅದನ್ನು ನಾವಿಲ್ಲಿ ಬರೀಬೇಕು. ಸಂಚಾರ व सूचना के क्षेत्र में इंटरनेट का बहुत महत्व है. ಅದರ ಮಹತ್ವ ಸಾಕಷ್ಟಿದೆ ದೂರಸಂಪರ್ಕ ಕ್ಷೇತ್ರದಲ್ಲಿ. पहले इस क्षेत्र में दूरभाषा और चिट्ठी का प्रयोग होता था. ದೂರದಲ್ಲಿರ್ತಕ್ಕಂಥದನ್ನ ನಾವು ಸಂಪರ್ಕಿಸಬೇಕು, ಯಾವುದಾದ್ರು ವಿಷಯ ತಿಳಿಸಬೇಕು ಅಂದ್ರೆ ನಾವೇನ್ ಮಾಡಬೇಕಾಗಿತ್ತು? ತುಂಬಾ ಅರ್ಜೆಂಟ್ ಇದ್ರೆ ಟೆಲಿಗ್ರಾಮ್ ಮಾಡಬೇಕಾಗಿತ್ತು, ಇಲ್ಲ ಪತ್ರವನ್ನು ಬರೀಬೇಕಾಗಿತ್ತು. ಅದು ನಮ್ಮ ಡಿಸ್ಟೆನ್ಸ್ಗೆ ಅನುಗುಣವಾಗಿ ಒಂದೊಂದ್ಸಲ 2-3 ದಿನ, 8 ದಿನ ಕೂಡ ಆಗ್ತಾ ಇತ್ತು ಆ ಪತ್ರ ತಲುಪೋದಕ್ಕೆ. ಟೆಲಿಗ್ರಾಮ್ ಅಂದ್ರೆ ತುಂಬಾ ಕಾಸ್ಟ್ಲಿ ಬೀಳ್ತಾ ಇತ್ತು ಆಗಿನ ಕಾಲಕ್ಕೆ. ಕೇವಲ 1 ಲೈನ್ ನ ಸೂಚನೆಗೆ 8-10 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿ ಬರ್ತಾ ಇತ್ತು. ಅಂದ್ರೆ ಹಣ ಮತ್ತು ಸಮಯ ಎರಡೂ ಕೂಡ ಬೇಕಾಗಿರ್ತಾ ಇತ್ತು. अब ज्यादा खर्च किए बिना कोई भी विचार हो, चित्र हो, वीडियो चित्र हो, पल भर में दुनिया के किसी भी कोने में भेजना साध्य हो रहा है. ಈಗ ನಾವು ಬರೀ ಮೆಸೇಜ್ ಅಲ್ಲ, SMS ಅಷ್ಟೇ ಅಲ್ಲ, ಇಮೇಲ್ ಅಷ್ಟೇ ಅಲ್ಲ, ಅದ್ರ ಮೂಲಕ ನಾವೇನ್ ಮಾಡಬಹುದು? ಈಗ ವಾಟ್ಸಪ್ ಅವುಗಳ ಮೂಲಕ, ಟೆಲಿಗ್ರಾಮ್ಗಳ ಮೂಲಕ ಯಾವುದಾದ್ರು ಚಿತ್ರ ಆಗಿರ್ಬೋದು, ಸ್ಥಿರ ಚಿತ್ರ ಆಗಿರ್ಬೋದು, ವಿಡಿಯೋ ಚಿತ್ರ ಆಗಿರ್ಬೋದು, ಯಾವುದಾದ್ರು PDF ಫೈಲ್ ಆಗಿರ್ಬೋದು, ಕ್ಷಣ ಮಾತ್ರದಲ್ಲಿ ಪ್ರಪಂಚದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಸಾಧ್ಯವಾದಷ್ಟು ಬೇಗ ತ್ವರಿತವಾಗಿ ನಾವು ಅದನ್ನ ಕಳಿಸ್ಕೊಡಬಹುದು. ಇದು ದೂರಸಂಪರ್ಕ ಕ್ಷೇತ್ರದಲ್ಲಿ ಇಂಟರ್ನೆಟ್ನಿಂದ ಆಗಿರ್ತಕ್ಕಂತಹ ಒಂದು ಬೆಳವಣಿಗೆ, ಆ ಕ್ಷೇತ್ರದಲ್ಲಿ ಇಂಟರ್ನೆಟ್ ಇರತಕ್ಕಂತಹ ಮಹತ್ವ. ವಿಡಿಯೋ ಕಾನ್ಫರೆನ್ಸ್ के बारे में लिखिए. ವಿಡಿಯೋ ಕಾನ್ಫರೆನ್ಸ್ ನ ಕುರಿತು ಬರೀರಿ. वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. वीडियो कॉन्फ्रेंस ಅಂದ್ರೆ ನೀವು
ಈಗಂತೂ ಗೂಗಲ್ ಮೀಟ್ ಇನ್ನಿತರೆ ಆ ತರದ ಒಂದು ಅಪ್ಲಿಕೇಶನ್ಗಳು ಬಂದಿದ್ದಾವೆ. ಮೊದಲು ಏನಾಗ್ತಾ ಇತ್ತು, ಒಂದು ಕೋಣೆಯಲ್ಲಿ ಕೂತ್ಕೊಂಡು ದೇಶದ ಯಾರಾದರೂ ಕೂಡ ಪ್ರಮುಖ ಪ್ರತಿನಿಧಿಗಳು ಇನ್ನಿತರೆ ದೇಶದ ಪ್ರತಿನಿಧಿಗಳ ಜೊತೆಗೆ ನಾವು ಒಂಥರ ಕಾಲ್ಪನಿಕವಾದಂತಹ ಸಭಾಂಗಣವನ್ನ ಮಾಡಬಹುದಾಗಿತ್ತು. ಅವ್ರು ನಮ್ಮ ಎದುರಲ್ಲಿ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಮಾತಾಡೋಕೆ ಸಾಧ್ಯವಾಗ್ತಿತ್ತು. ಅದನ್ನೇ ಇಲ್ಲಿ ವಿವರವಾಗಿ ಬರೀಬೇಕು. ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ. ಸೋಷಿಯಲ್ ನೆಟ್ವರ್ಕಿಂಗ್ ನಿಮಗೆ ಗೊತ್ತಿರತಕ್ಕಂತಹ ಒಂದು ವಿಷಯನೇ, ಅದು ಒಂದು ಕ್ರಾಂತಿಕಾರಿಕವಾದಂತಹ ಸಂಶೋಧನೆ ಅಂತ ಹೇಳಲಾಗಿದೆ. ಯಾಕೆ ಅಂತ ಕೇಳಿದ್ದಾರೆ ಇಲ್ಲಿ. ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ್ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಕವಾದಂತಹ ಒಂದು ಸಂಶೋಧನೆ. जिसने दुनिया भर के लोगों को एक जगह ला खड़ा कर दिया है. ಇದು ಏನ್ ಮಾಡಿದೆ, ಈ ಸೋಷಿಯಲ್ ನೆಟ್ವರ್ಕಿಂಗ್ ಏನ್ ಫೇಸ್ಬುಕ್ ಇನ್ನಿತರೆ ಏನ್ ಈ ತರದ ಒಂದು ಸೈಟ್ಗಳಿದಾವೋ ಅವೇನ್ ಮಾಡಿದೆ, ಪ್ರಪಂಚದ ಎಲ್ಲ ಜನರನ್ನ ಒಂದು ಜಾಗಕ್ಕೆ, ಒಂದು ವೇದಿಕೆಗೆ ತಂದು ನಿಲ್ಲಿಸಿದಾವೆ. जैसे फेसबुक, आर्कुट, ट्विटर, लिंक्डइन आदि साइटों के द्वारा देश विदेश के लोगों के रहन सहन, वेशभूषा, खान पान तथा संस्कृति व कला आदि के प्रभाव शीघ्रातिशीघ्र हमारे समाज पर पड़ रहा है. ಇಲ್ಲಿ ಉದಾಹರಣೆಗೆ ಫೇಸ್ಬುಕ್ ಹೇಳಿದ್ದಾರೆ, ಆರ್ಕುಟ್ ಹೇಳಿದ್ದಾರೆ, ಟ್ವಿಟರ್ ಇದ್ದಾರೆ, ಲಿಂಕ್ಡ್ಇನ್ ಇದೆ, ಇನ್ನು ಮುಂತಾದ ಸೈಟ್ಗಳು ಇದಾವೆ. ಈ ತರದವು ಇವೆಲ್ಲ ಏನ್ ಮಾಡಿದಾವೆ, ಇವುಗಳಿಂದ ಆಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ದೇಶ ವಿದೇಶದ ಜನರ ಅವರ ಉಡುಗೆ ತೊಡುಗೆಗಳಾಗಿರ್ಬೋದು, ಅವರ ಪದ್ಧತಿಗಳು, ಅವರ ಆಚಾರ ವಿಚಾರಗಳು, ಅವರ ಸಂಸ್ಕೃತಿ, ಅವರ ಕಲೆ ಇನ್ನಿತರ ಎಲ್ಲದರ ಪ್ರಭಾವ ಶೀಘ್ರವಾಗಿ ಅತಿ ತ್ವರಿತವಾಗಿ ನಮ್ಮ ಸಮಾಜದ ಮೇಲೆ ಆಗ್ತಾ ಇದೆ. 4ನೇ ಪ್ರಶ್ನೆ, ಇಂಟರ್ನೆಟ್ ಸೆ ಕೌನ್ ಸಿ ಹಾನಿಯಾ ಹೋತಿ ಹೈ. ಇಂಟರ್ನೆಟ್ ನಿಂದ ಆಗಬಹುದಾದಂತಹ ಹಾನಿಗಳು ಯಾವ್ಯಾವು, ಏನೇನು ಹಾನಿಗಳು ಸಂಭವಿಸಬಹುದು. ಇಂಟರ್ನೆಟ್ ಸೆ ಕೈ ಪ್ರಕಾರ ಕಿ ಹಾನಿಯಾ ಹೋತಿ ಹೈ. ಇಂಟರ್ನೆಟ್ ನಿಂದ ಸಾಕಷ್ಟು ನಷ್ಟಗಳು, ಹಾನಿಗಳು ಸಂಭವಿಸಬಹುದು. ಜೈಸೆ ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್, सूचना खबरों की चोरी, मुक्त ವೆಬ್ಸೈಟೋं द्वारा ಚಾಟಿಂಗ್ ಆದಿ. ಇಂಟರ್ನೆಟ್ನ ಸಹಾಯದಿಂದ ಸಾಕಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಹೇಗಿದಾವೋ ಹಾಗೆ ನೆಗೆಟಿವ್ಸ್ ಕೂಡ ಇದಾವೆ. ಅದರಿಂದ ಯಾರೋ ಒಬ್ರು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಯಾವುದೋ ಕಿರುಚಿತ್ರ, ಸಿನಿಮಾ ಮತ್ತೊಂದನ್ನ ಅದರ ಪೈರಸಿನ ಮಾಡ್ಕೋಬಹುದು. ಹಾಗೇನೆ ಬ್ಯಾಂಕಿಂಗ್ ಫ್ರಾಡ್, ಯಾವುದನ್ನ ಫ್ರಾಡ್ ಕಾಲ್ ಬಂದು ನಮ್ಮಲ್ಲಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಮೌಂಟ್ನ ಅವರು ಎಗರಿಸಬಹುದು. ಹ್ಯಾಕಿಂಗ್ ಅಂದ್ರೆ ಇನ್ನೊಬ್ಬರ ಫೋನ್ಗಳನ್ನ, ಇನ್ನೊಬ್ಬರ ಸೈಟ್ಗಳನ್ನ, ವೆಬ್ಸೈಟ್ಗಳನ್ನ, ಇನ್ನೊಬ್ಬರ ಕಂಪ್ಯೂಟರ್ಗಳನ್ನ ಹ್ಯಾಕ್ ಮಾಡಿ ಅದರಲ್ಲಿರ್ತಕ್ಕಂತಹ ಮಾಹಿತಿಯನ್ನ ಕಳ್ಳತನ ಮಾಡಬಹುದು. ಮುಕ್ತ ವೆಬ್ಸೈಟ್ ಅಂದ್ರೆ ಕೆಲವು ಅಶ್ಲೀಲವಾದಂತಹ ಸೈಟ್ಗಳಲ್ಲಿ ಚಾಟಿಂಗ್ ಮುಂತಾದವು, ಇವೆಲ್ಲವೂ ಕೂಡ ಇಂಟರ್ನೆಟ್ನ ಡಾರ್ಕ್ ಸೈಡ್ಗಳು, ಅಂದ್ರೆ ಅದರಿಂದ ಆಗ್ತಕ್ಕಂತಹ ನಷ್ಟಗಳು. ಜಿಸ್ಸೆ ಸಭಿ ಇಂಟರ್ನೆಟ್ಗೆ ಕಬಂದ್ ಬಾಹುಂಕೆ ಪಾಶ್ ಮೇ ಫಸ್ಸೆ ಹುಯೇ ಹೈ. ಇದರಿಂದ ಎಲ್ಲರೂ ಕೂಡ ಈ ಇಂಟರ್ನೆಟ್ನ ಕಬಂಧ ಬಾಹುಗಳು. ಇದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್, ಇನ್ನೊಂದು ರೀತಿಯಲ್ಲಿ ನೆಗೆಟಿವ್ ಕೂಡ, ಇನ್ನೊಂದು ತರ ಮೈನಸ್ ಕೂಡ. ಇಸ್ಸೆ ವಕ್ತ್ ಕ ದುರುಪಯೋಗ ಹೋ ರಹಾ ಹೈ. ಎಷ್ಟೋ ಮಕ್ಕಳು ಏನೋ ಪಾಠ ನೋಡಬೇಕು, ಏನೋ ಮತ್ತೊಂದು ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಫೋನ್ನ ತಂದೆ ತಾಯಿಯಿಂದ ಇಸ್ಕೊಂಡು ಅಥವಾ ಅದಕ್ಕೋಸ್ಕರ ಕುತ್ಕೊಂತೀವಿ. ಮುಖ್ಯವಾದ ಕೆಲಸನ ಮರೆತು ನಾವೇನ್ ಮಾಡ್ತೀವಿ, ಯಾವುದೋ ಟೈಮ್ ಪಾಸ್ಗೆ ಇರ್ತಕ್ಕಂಥದ್ದನ್ನ ಮತ್ತೊಂದನ್ನ ನೋಡ್ತೀವಿ. ಅನಗತ್ಯವಾದಂತಹ ವಿಷಯಗಳನ್ನ ನಾವು ನಮ್ಮ ತಲೆಗೆ ತುಂಬಿಕೊಳ್ತೀವಿ. ಅನುಪಯುಕ್ತ ಅವರು ಅನಾವಶ್ಯಕ ಜಾನಕಾರಿ ಪ್ರಾಪ್ತ ಕರ್ ರಹೆ. ಇದನ್ನೇ ಇಲ್ಲಿ ಹೇಳಿದರೆ, ಮಕ್ಕಳು ಅನುಪಯುಕ್ತವಾದಂಥವು, ಅನಾವಶ್ಯಕ, ನಮಗೆ ಬೇಕಿಲ್ದಿರ್ತಕ್ಕಂಥ ವಿಷಯಗಳನ್ನೆಲ್ಲ, ಮಾಹಿತಿ, ಜಾನಕಾರಿ ಅಂದ್ರೆ ಮಾಹಿತಿಯನ್ನೆಲ್ಲ ನಾವು ಇದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೋಸ್ಕರ ಇದನ್ನ ಬಳಸಬೇಕು ವಿನಃ ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ಇದು ಒಂದು ರೀತಿಯಲ್ಲಿ ವರದಾನದ ಹೊರತಾಗಿ ಕೂಡ ಶಾಪವಾಗಿ ಪರಿಣಮಿಸುತ್ತೆ ಅಂತ ನಾವಿಲ್ಲಿ ವಿವರಿಸಿ ಹೇಳಬೇಕು. ईमानदारों के सम्मेलन में लेखक को भेजे गए निमंत्रण पत्र में क्या लिखा था. ಲೇಖಕರಿಗೆ ಒಂದು ಆಮಂತ್ರಣ ಪತ್ರವನ್ನ ಕಳಿಸಲಾಗಿತ್ತು ಸಮ್ಮೇಳನದ ವ್ಯವಸ್ಥಾಪಕರಿಂದ. ಅದರಲ್ಲಿ ಏನ್ ಬರೆದಿತ್ತು ಅನ್ನೋದು ಪ್ರಶ್ನೆ. लेखक को भेजे गए निमंत्रण पत्र में सम्मेलन के आयोजकों ने सम्मेलन के उद्घाटन के लिए लेखक को निमंत्रण दिया था. पत्र में लेखक को देश के प्रसिद्ध ईमानदार कहा गया था. ವ್ಯವಸ್ಥಾಪಕರು ಸಮ್ಮೇಳನವನ್ನು ಉದ್ಘಾಟಿಸಲು ಲೇಖಕರಿಗೆ ಆಹ್ವಾನಿಸಿದರು. ಆಹ್ವಾನ ಪತ್ರಿಕೆಯಲ್ಲಿ ಲೇಖಕರನ್ನ ದೇಶದ ಖ್ಯಾತ ಪ್ರಾಮಾಣಿಕರೆಂದು ಬಣ್ಣಿಸಲಾಗಿತ್ತು. 2ನೇ ಪ್ರಶ್ನೆ, ಇದು ಅಷ್ಟು ಮುಖ್ಯವಲ್ಲದ ಪ್ರಶ್ನೆ, ಆದ್ರೂ ಒಂದ್ಸಲ ನೋಡ್ಕೊಳ್ಳೋಣ. फूल मालाएं मिलने पर लेखक क्या सोचने लगे. फूल मालाएं मिलने पर लेखक आसपास कोई माली होता तो फूल मालाएं बेचने की बात सोचने लगे. ಹೂಮಾಲೆಗಳು ದೊರೆತಾಗ ಲೇಖಕರು ಏನನ್ನು ಯೋಚಿಸಿದರು. ಅಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಅವರಿಗೆ ಆಹ್ವಾನಿಸೋದಕ್ಕೆ ವ್ಯವಸ್ಥಾಪಕರೆಲ್ಲ ಸಾಕಷ್ಟು ಹೂಮಾಲೆಗಳನ್ನ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸ್ತಾರೆ. ಆಗ ಲೇಖಕರು ಅವ್ರ ಮನಸ್ಸಲ್ಲಿ ಏನ್ ಯೋಚನೆ ಮಾಡಿದ್ರು ಅನ್ನೋದೇ ಪ್ರಶ್ನೆ.
ಹೂಮಾಲೆಗಳು ದೊರೆತಾಗ ಲೇಖಕರು ಹತ್ತಿರದಲ್ಲಿ ಯಾರಾದರೂ ಹೂ ಮಾರುವವರು ಇದ್ದರೆ ಅವನ್ನ ಮಾರುವ ಬಗ್ಗೆ ಯೋಚಿಸಿದರು. ಲೇಖಕ್ ನೆ ಮಂತ್ರಿ ಕೋ ಕ್ಯಾ ಸಮझाया. ಲೇಖಕರು ಕಾರ್ಯದರ್ಶಿಗಳಿಗೆ ಏನೆಂದು ತಿಳಿ ಹೇಳಿದರು. ಏನಂತ ಅವರು ಸಮಾಧಾನ ಮಾಡಿ ಹೇಳ್ತಾರೆ ಒಂದು ಮಾತನ್ನ. ಏನಂತ ಹೇಳಿದ್ರು ಅನ್ನೋದೇ ಪ್ರಶ್ನೆ. लेखक ने मंत्री को समझाया कि ईमानदारों के सम्मेलन में आए हुए ईमानदारों को पुलिस तलाशी लेना बिल्कुल ठीक नहीं. बड़े सम्मेलन में थोड़ी गड़बड़ी तो होगी ही. ಲೇಖಕರು ಆ ಸಮ್ಮೇಳನದ ಕಾರ್ಯದರ್ಶಿಗಳಿಗೆ ಪ್ರಾಮಾಣಿಕರ ಸಮ್ಮೇಳನಕ್ಕೆ ಬಂದಿರುವ ಪ್ರಾಮಾಣಿಕರನ್ನು ಪೊಲೀಸರ ತನಿಖೆಗೆ ಒಳಪಡಿಸುವುದು ಸರಿಯಲ್ಲವೆಂದು ತಿಳಿಸಿದರು ಅಥವಾ ತಿಳಿ ಹೇಳಿದರು. ಅವರು ದೊಡ್ಡ ಸಮ್ಮೇಳನದಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ಘಟನೆಗಳು ನಡೆಯುತ್ತವೆ ಎಂದು ತಿಳಿಸಿದರು. 4ನೇ ಪ್ರಶ್ನೆ, ಚಪ್ಪಲ್ ಚೋರಿ ಹೋನೆ ಪರ್ ಇಮಾನ್ದಾರ್ ಡೆಲಿಗೇಟ್ ನೆ ಕ್ಯಾ ಸುझाव दिया. ಲೇಖಕರ ಚಪ್ಪಲಿ ಏನಾಗಿರ್ತವೆ, ಕಳೆದು ಹೋಗಿರ್ತವೆ. ಆಗ ಅವರಿಗೆ ಸಮಾಧಾನ ಮಾಡೋದಕ್ಕೆ ಅವರವೇ ಚಪ್ಪಲಿ ಹಾಕೊಂಡು ಬಂದಿರತಕ್ಕಂಥ ಒಬ್ರು ಪ್ರಾಮಾಣಿಕ ಅತಿಥಿಗಳು, ಡೆಲಿಗೇಟ್ ಅಂದ್ರೆ ಅತಿಥಿಗಳು, ಅವರಿಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ. ಆ ಸಲಹೆ ಏನು ಅನ್ನೋದೇ ಪ್ರಶ್ನೆ. चप्पल चोरी होने पर ईमानदार डेलीगेट ने चप्पलें एक जगह नहीं उतारने का सुझाव दिया. एक चप्पल से दूसरी चप्पल 10 फीट दूरी पर छोड़ने का उपाय भी सुझाया. ಚಪ್ಪಲಿ ಕಳುವಾದಾಗ ಪ್ರಾಮಾಣಿಕ ಅತಿಥಿಯೊಬ್ಬರು ಚಪ್ಪಲಿಗಳನ್ನ ಒಂದೇ ಕಡೆ ಬಿಡಬಾರದು, ಒಂದು ಚಪ್ಪಲಿಯನ್ನ ಒಂದು ಕಡೆ, ಇನ್ನೊಂದು ಚಪ್ಪಲಿಯನ್ನ ಇನ್ನೊಂದು ಕಡೆ ಸುಮಾರು 10 ಅಡಿ ದೂರದಲ್ಲಿ ಬಿಡಬೇಕು ಎಂದು ಸಲಹೆ ಕೊಟ್ಟರು. 5ನೇ ಪ್ರಶ್ನೆ, ಇದು ಸ್ವಲ್ಪ ಮುಖ್ಯವಾದ ಪ್ರಶ್ನೆ. ಲೇಖಕ್ ನೆ ಕಮ್ರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ಲೇಖಕರು ಕೊಠಡಿಯನ್ನ ಬಿಡಲು ನಿರ್ಧರಿಸುತ್ತಾರೆ, ಅದು ಯಾಕೆ ಅನ್ನೋದೇ ಪ್ರಶ್ನೆ. ಲೇಖಕ್ ನೆ कमरा छोड़कर जाने का निर्णय लिया क्योंकि वे जब से इस सम्मेलन को आए थे तब से कोई ना कोई सामान चोरी हो रहा था. कमरे में रखे गए एक एक चीज गायब हो रहे थे. अब सिर्फ वे खुद बचे थे और वे अपने को बचाना चाहते थे. ಲೇಖಕರು ಕೊಠಡಿಯನ್ನ ಬಿಡಲು ನಿರ್ಧರಿಸಿದರು, ಏಕೆಂದರೆ ಅವರು ಸಮ್ಮೇಳನಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ವಸ್ತು ಕಳುವಾಗುತ್ತಲೇ ಇತ್ತು. ಈಗ ಉಳಿದಿದ್ದು ಅವರೊಬ್ಬರೇ. ಅವರು ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕಿತ್ತು. ಹಾಗಾಗಿ ಅವರು ಆ ಹೋಟೆಲ್ನ ಆ ರೂಮನ್ನ ಬಿಟ್ಟು ತೆರಳಲು ನಿರ್ಧರಿಸುತ್ತಾರೆ. ಮುಖ್ಯ ಅತಿಥಿ ಕಿ ಬೇಯಿಮಾನಿ ಕಹಾ ದಿಖಾಯಿ ದೇತಿ ಹೈ. 6ನೇ ಪ್ರಶ್ನೆ ಏನು, ಮುಖ್ಯ ಅತಿಥಿಯ ಅಪ್ರಾಮಾಣಿಕತೆ ಎಲ್ಲಿ ಕಾಣಸಿಗುತ್ತದೆ. ಮುಖ್ಯ ಅತಿಥಿಗಳಂದ್ರೆ ಇಲ್ಲಿ ಲೇಖಕರೇ. ಅವರ ಅಪ್ರಾಮಾಣಿಕತೆ ನಮಗೆ ಈಗಿನ ಕಾಲಮಾನಕ್ಕೆ ಯೋಚನೆ ಮಾಡಿದ್ರೆ ಅದು ಅಪ್ರಾಮಾಣಿಕತೆ ಅನ್ಸಲ್ಲ. ಯಾಕಂದ್ರೆ ಅವರು ತಮ್ಗೆ ಹಾಕಿರ್ತಕ್ಕಂಥ ಹೂಗಳನ್ನ ಮಾರಬೇಕು ಅನ್ಕೊಂತಾರೆ. ತಮ್ಗಾಗಿರ್ತಕ್ಕಂಥ ಫಸ್ಟ್ ಫೇರ್ನ ದರ್ಜೆಯ ಭತ್ಯೆ ಪಡೆದು 2ನೇ ದರ್ಜೆಯಲ್ಲಿ ಪ್ರಯಾಣಿಸ್ತಾರೆ. ಅದಂತಹ ದೊಡ್ಡ ಅಪ್ರಾಮಾಣಿಕತೆ ಅಲ್ಲ. ಆದರೂ ಕೂಡ ಸ್ವಯಂ ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿ ಅವರ ದೃಷ್ಟಿಯಲ್ಲಿ ಅದು ಅಪ್ರಾಮಾಣಿಕತೆನೆ. ಅದನ್ನು ನಾವಿಲ್ಲಿ ಬರಿಬೇಕು. ಮುಖ್ಯ ಅತಿಥಿ ಕಿ ಬೇಯಿಮಾನಿ ಕहीं कहीं दिखाई देती है. वे पहले दर्जे का किराया लेकर दूसरे दर्जे में सफर करते हैं और वे खुद इस बात को मानते हैं कि ईमान से उन्हें कोई लेना देना नहीं, फिर भी ईमानदारों के सम्मेलन में भाग लेते हैं. ಮುಖ್ಯ ಅತಿಥಿಯ ಅಪ್ರಾಮಾಣಿಕತೆ ಪಾಠದಲ್ಲಿ ನಮಗೆ ಕೆಲವು ಕಡೆ ಕಾಣಸಿಗುತ್ತೆ. ಮೊದಲ ದರ್ಜೆಯ ಭತ್ಯೆ ಪಡೆದು 2ನೇ ದರ್ಜೆಯಲ್ಲಿ ಪ್ರಯಾಣಿಸುತ್ತಾರೆ. ಅವರು ಸ್ವತಃ ಪ್ರಾಮಾಣಿಕತೆಗೂ ತಮಗೂ ಸಂಬಂಧವಿಲ್ಲವೆಂದು ಹೇಳಿದ್ರು, ಹಾಗೆ ಭಾವಿಸಿದ್ರು. ಅವರು ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅದು ಒಂದು ರೀತಿಯ ಅಪ್ರಾಮಾಣಿಕತೆಯ ಪಟ್ಟಿಯಲ್ಲೇ ಬಂದು ಸೇರುತ್ತೆ. ಲೇಖಕ್ಕೆ ಧೂಪ್ ಕಾ ಚಶ್ಮಾ ಖೋ ಜಾನೆ ಕಿ ಘಟನಾ ಕಾ ವರ್ಣನ್ ಕೀಜಿಯೇ. ಲೇಖಕರು ತಮ್ಮ ಕನ್ನಡಕವನ್ನ, ತಂಪು ಕನ್ನಡಕವನ್ನ ಏನ್ ಮಾಡ್ತಾರೆ, ಕೂಲಿಂಗ್ ಗ್ಲಾಸ್ನ ಕಳ್ಕೊಳ್ತಾರಲ್ಲ, ಆ ಇಡೀ ಘಟನೆಯನ್ನ ನೀವು ವಿವರಿಸಿ ಅಂತ ಕೇಳಿದ್ದಾರೆ. लेखक ईमानदारों के सम्मेलन में भाग लेने के लिए आमंत्रित होकर एक कमरे में रुके थे. पहला दिन ही उनकी चप्पलों की चोरी हुई थी. अब दूसरे दिन के बैठक के बाद धूप का चश्मा भी खो गया था. एक सज्जन सहानुभूति प्रकट करने के लिए प्रस्तुत हुए. वे खुद लेखक का धूप का चश्मा पहन रखे थे. ಲೇಖಕರು ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಒಂದು ಕೊಠಡಿಯಲ್ಲಿ ತಂಗಿದ್ರು. ಮೊದಲ ದಿನವೇ ಅವರ ಚಪ್ಪಲಿಗಳು ಕಳುವಾದವು. 2ನೇ ದಿನದ ಸಭೆಯ ಬಳಿಕ ಅವರ ತಂಪು ಕನ್ನಡಕವು ಅಂದ್ರೆ ಕೂಲಿಂಗ್ ಗ್ಲಾಸ್ ಸಹ ಕಳುವಾಯಿತು. ಸಜ್ಜನರೊಬ್ಬರು ಸಹಾನುಭೂತಿಯನ್ನ ವ್ಯಕ್ತಪಡಿಸಲು ಅವರ ಹತ್ರ ಬರ್ತಾರೆ. ಅವರು ಸ್ವತಃ ಲೇಖಕರ ಆ ಕೂಲಿಂಗ್ ಗ್ಲಾಸ್ನ ಹಾಕೊಂಡು ಅವರಿಗೆ ಸಮಾಧಾನ ಮಾಡ್ತಾರೆ. ಇದು ವಿಡಂಬನೆ, ವ್ಯಂಗ್ಯ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಮಂತ್ರಿ ತಥಾ ಕಾರ್ಯಕರ್ತಾओं के बीच में क्या वार्तालाप हुआ. ಆ ಕಾರ್ಯದರ್ಶಿಗಳು, ಆ ವ್ಯವಸ್ಥಾಪಕ ಮಂಡಳಿಯ ಕಾರ್ಯದರ್ಶಿಗಳೇನಿರ್ತಾರೋ ಅವರು ಮತ್ತು ಅವರ ಕಾರ್ಯಕರ್ತರು, ಸ್ವಯಂ ಕಾರ್ಯಕರ್ತರು ಏನಿದ್ದಾರೋ, ಸ್ವಯಂ ಸೇವಕರು, ಅವರ ನಡುವೆ ನಡೆದ ಮಾತುಕತೆ ಏನು ಅನ್ನೋದೇ ಪ್ರಶ್ನೆ.
लेखक जब से ईमानदारों के सम्मेलन में आए थे तब से कोई ना कोई सामान चोरी हो रहा था। इसी को लेकर मंत्री अपने कार्यकर्ताओं को डांटे और उनके कर्तव्य का याद दिलवाया। चोरी से होने वाले बदनामी के बारे में भी बात की। कार्यकर्ताओं ने अपनी असहायता को समझाया। डेलीगेटों को वे रोक नहीं सकते थे। ಲೇಖಕರು ಪ್ರಾಮಾಣಿಕರ ಸಭೆಗೆ ಬಂದಾಗಿನಿಂದಲೂ ಒಂದಲ್ಲ ಒಂದು ವಸ್ತುವಿನ ಕಳುವು ಆಗುತ್ತಲೇ ಇತ್ತು. ಈ ಕುರಿತು ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳು ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೂ ಅವರ ಕೆಲಸದ ಬಗ್ಗೆ ನೆನಪಿಸ್ತಾರೆ. ನಿಮ್ಮ ಜವಾಬ್ದಾರಿಗಳು ಇವು ಅಂತ ಹೇಳ್ತಾರೆ. ಈ ರೀತಿಯ ಕಳ್ಳತನಗಳಿಂದಾಗುವ ಅವಮಾನದ ಕುರಿತಾಗಿ ಕೂಡ ಅವರು ತಮ್ಮ ಕಾರ್ಯಕರ್ತರ ಹತ್ರ ಮಾತಾಡ್ತಾರೆ. ಆದ್ರೆ ಕಾರ್ಯಕರ್ತರು ಅತಿಥಿಗಳಿಗೆ ನಿಯಂತ್ರಿಸೋದಕ್ಕಾಗಲ್ಲ, ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ಯಾರಿಗೆ ಹೇಳೋದು ಅಂತ ತಮ್ಮ ಅಸಹಾಯಕತೆಯನ್ನು ಅವರು ತೋಡ್ಕೊಳ್ತಾರೆ. ಇಷ್ಟನ್ನು ನಾವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕಾಗುತ್ತೆ. ಕೊನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಸಮ್ಮೇಳನ में लेखक को क्या क्या अनुभव हुए संक्षेप में लिखिए. ಲೇಖಕರಿಗೆ ಆ ಸಮ್ಮೇಳನದಲ್ಲಿ ಆದಂತಹ ಅನುಭವಗಳನ್ನ ನಾವೇನ್ ಮಾಡಬೇಕು, ಸಂಕ್ಷಿಪ್ತವಾಗಿ ಬರೀಬೇಕು. लेखक जब से ईमानदारों के सम्मेलन में आए थे तब से कोई ना कोई सामान चोरी हो जाता था. कमरे में रखी एक एक चीज गायब हो रही थी. चप्पल, चश्मा, कंबल, ताला आदि. जो इनका सामान चोरी करता था वह बाद में इनके साथ अफसोस जताता था. लेखक को ईमानदारों का सम्मेलन ही असहनीय हो गया था. ಲೇಖಕರು ಪ್ರಾಮಾಣಿಕರ ಆ ಒಂದು ಸಮ್ಮೇಳನಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಸ್ತು ಕಳುವಾಗುತ್ತಲೇ ಇತ್ತು. ಕೊಠಡಿಯಲ್ಲಿಯ ಒಂದೊಂದೇ ವಸ್ತು ಮಾಯವಾಗ್ತಾ ಇತ್ತು. ಚಪ್ಪಲಿ, ಕನ್ನಡಕ, ಕಂಬಳಿ, ಬೀಗ ಹೀಗೆ ವಸ್ತುಗಳು ಕಳುವಾಗ್ತಾನೆ ಇದ್ವು. ಒಂದು ರೀತಿಯಲ್ಲಿ ಬಂದ ದಿನದಿಂದ ಕೊನೆಗೆ ರೂಮ್ ಬಿಟ್ಟು ತೆರಳೋ ಸಂದರ್ಭದವರೆಗೂ ಕೂಡ ಅಷ್ಟು ದಿನನೂ ಕೂಡ ಅವರಿಗೆ ಆ ಸಮ್ಮೇಳನ ಒಂದು ರೀತಿಯ ಅಸಹನೀಯವಾಗಿ ಏರ್ಪಟ್ಟಿತ್ತು. ಇವು ಇಮಾನ್ದಾರೋं के सम्मेलन में ಪಾಠದ ಒಟ್ಟು 9 ಪ್ರಶ್ನೆಗಳು. ಎರಡನೇ ಪ್ರಶ್ನೆಯನ್ನ ಹೊರತುಪಡಿಸಿ ಅಷ್ಟು ಪ್ರಶ್ನೆಗಳು ಮುಖ್ಯ ಎಂದೇ ಅನಿಸುತ್ತಿದೆ ಸದ್ಯಕ್ಕೆ. ಅಭ್ಯಾಸ ಮಾಡಿ. दुनिया में पहला मकान ಈ ಪಾಠದ ಮುಖ್ಯ ಪ್ರಶ್ನೆಗಳನ್ನು ನಾವೀಗ ನೋಡೋಣ. लालिम और किंचा लालीदाम जंगल की ओर क्यों चल पड़े. लालिम और किंचा लालीदाम जंगल की ओर चल पड़े क्योंकि वे मकान बनाना चाहते थे, लेकिन वे मकान बनाना नहीं जानते थे. इसलिए वे जंगल के जानवरों से जानकारी लेने के लिए जंगल की ओर चल पड़े. दोस्तों ने हाथी के साथ किसकी चर्चा की. दोस्तों ने हाथी के साथ मकान बनाने के बारे में चर्चा की. उन्होंने हाथी से पूछा कि हाथी भाई, हम लोग मकान बनाना चाहते हैं, आप बता सकते हैं कि मकान कैसे बनाया जाता है. हाथी ने दोनों दोस्तों को क्या उत्तर दिया. हाथी ने दोस्तों को उत्तर दिया कि इसमें क्या कठिनाई है. पेड़ों से लकड़ी के इतने मोटे और मजबूत गोले काट लो जितने मेरे पैर हैं. दोस्तों ने किन किन जानवरों से मुलाकात की. दोस्तों ने हाथी, सांप, भैंस और मछली से मुलाकात की. ಹಾಗೆ ನಿಬಂಧ ಈ ಸಲ ಸಮಯಕ್ಕೆ ಮಹತ್ವ ಈ ಪದ್ಯಭಾಗದಿಂದ ಕೇಳುವಂಥ ಅವಕಾಶಗಳು ಸಹ ಇದ್ದಾವೆ. ಇದರ ಪ್ರಸ್ತಾವನೆಯಲ್ಲಿ ನಾವು ಹೀಗೆ ಬರೀಬಹುದು. समय ईश्वर का दिया हुआ अनुपम धन है. समय नष्ट करने से मनुष्य को सुख नहीं मिलता. सर्वप्रथम समय को नष्ट नहीं करना चाहिए. अतः आलस्य छोड़कर समय पर काम करना चाहिए. बहाने बनाने का प्रमुख कारण क्या है. आलस्य है. विषय का विस्तार अथवा समय का महत्व. हमें आलस छोड़ना है. हम आज का काम आज ही करना है, उसको कल पर नहीं छोड़ना चाहिए, क्योंकि एक बार जो समय को खो देता है वह उसे चक्रवर्ती भी होकर दोबारा नहीं पा सकता है. समय अधिक महत्वपूर्ण तथा उपयोगी होता है. समय को जो अपना सच्चा साथी बना लेगा वह अपने काम में सफल होगा. काम करने का जो अवसर प्राप्त होता है उसे व्यर्थ नहीं जाने देना चाहिए. यदि जीवन में सफल होना चाहते हो तो जो काम कर रहे हो उसी में अपने मन को लगाओ और संदेह छोड़कर अपनी आत्मा पर विश्वास रखो, क्योंकि जो अच्छे अवसर खो देता है वह हमेशा पछताता है. समय बहुत अनमोल है, उसका महत्व धन से भी ज्यादा है. ಮೊದಲನೇ ಪ್ರಶ್ನೆ. कवि सियाराम शरण गुप्त जी के अनुसार
मनुष्य को सुख कब नहीं मिलता। कवि ಸಿಯಾರಾಮ್ ಶರಣಗುಪ್ತರವರ ಪ್ರಕಾರ ಮನುಷ್ಯನಿಗೆ ಸುಖದ ಪ್ರಾಪ್ತಿ ಯಾವಾಗ ಆಗೋಲ್ಲ ಅಂತ ಕೇಳಿದ್ದಾರೆ। कवि सियाराम शरणगुप्त जी के अनुसार समय नष्ट करने से मनुष्य को सुख नहीं मिलता। ಅವರ ಪ್ರಕಾರ ಸಮಯವನ್ನ ನಾವು ವೇಸ್ಟ್ ಮಾಡಿಕೊಂಡ್ರೆ ನಾವು ಜೀವನದ ಸಂತೋಷವನ್ನ ಆನಂದವನ್ನ ಪಡೆಯೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿದ್ದಾರೆ। ಎರಡನೇ ಪ್ರಶ್ನೆ, ಬಹಾನೆ बनाने का प्रमुख कारण क्या है। ಬಹಾನೆ ಅಂದ್ರೆ ನೆಪ ಹೂಡೋದಕ್ಕೆ ಇರೋ ಪ್ರಮುಖ ಕಾರಣವೇನು ಅಂತ ಕೇಳಿದರೆ, ಬಹಾನೆ बनाने का प्रमुख कारण आलस है। ನಮ್ಮ ಆಲಸ್ಯನೇ, ನಮ್ಮ ಸೋಮಾರಿತನನೇ ನೆಪ ಹೂಡೋದಕ್ಕೆ ಇರುವ ಪ್ರಮುಖ ಕಾರಣ ಅಂತ ಉತ್ತರಿಸಬೇಕು। ಇಲ್ಲಿ ಕ್ಯಾ ಜಾಗದಲ್ಲಿ ಆಲಸ್ ಅಂತ ಬರೆದ್ರೆ ಉತ್ತರ ಆಗುತ್ತೆ। समय किसका दिया हुआ अनुपम धन है। समय ईश्वर का दिया हुआ अनुपम धन है। ಸಮಯ ಅಂತಕ್ಕಂಥದ್ದು ಒಂದು ಅನುಪಮವಾದಂತಹ ಸಂಪತ್ತು, ಹಣಕ್ಕಿಂತ ಮಿಗಿಲಾದಂಥದ್ದು। ಆ ರೀತಿಯ ಸಂಪತ್ತನ್ನು ನಮಗೆ ಕೊಟ್ಟಿದ್ದು ಯಾರು ಅಂದ್ರೆ ಭಗವಂತ ಅಂತ ಬರೀಬೇಕು। ಕಿಸ್ಕಾ ಅಂತ ಇದೆಯಲ್ಲ, ಅಲ್ಲಿ ಈಶ್ವರ್ಕ ಅಂದ್ರೆ ಉತ್ತರ ಆಗುತ್ತೆ। ನಾಲ್ಕನೇ ಪ್ರಶ್ನೆ, कवि सियाराम शरणगुप्त जी किस पर विश्वास करने को कहते हैं। कवि सियाराम शरणगुप्त जी अपनी आत्मा पर विश्वास करने को कहते हैं। कवि सियाराम ಶರಣಗುಪ್ತರವರು ಯಾವುದ್ರ ಮೇಲೆ ವಿಶ್ವಾಸ ಮಾಡೋದಕ್ಕೆ ಹೇಳಿದ್ದಾರೆ ಅಂದ್ರೆ, ನಮ್ಮ ಒಂದು ಅಂತರಾತ್ಮ ಇದೆಯಲ್ಲ ಅದ್ರ ಮೇಲೆ ವಿಶ್ವಾಸ ಇಡೋದಕ್ಕೆ ಹೇಳಿದ್ದಾರೆ। ಅಂದ್ರೆ ನಮ್ಮನ್ನು ನಾವು ನಂಬಿ ಮುಂದೆ ಸಾಗೋದಕ್ಕೆ ಹೇಳಿದ್ದಾರೆ, ಅದನ್ನು ನಾವಿಲ್ಲಿ ಬರೀಬೇಕು। ಐದನೆಯ ಪ್ರಶ್ನೆ, समय के खोने से क्या होता है। ಸಮಯವನ್ನ ಹೋಗೋದಕ್ಕೆ ಬಿಟ್ರೆ, ಅದನ್ನು ಹೀಗೆ ವೇಸ್ಟ್ ಆಗಿ ಕಳೆದ್ರೆ ನಂತರ ನಮಗೆ ಸಿಗೋದೇನು। समय के खोने से ಪಶ್ಚಾತ್ತಾಪ होता है। ಸಮಯವನ್ನು ನಾವು ಕಳ್ಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಷ್ಟೇ, ಇನ್ನೇನು ನಮಗೆ ಗತ್ಯಾಂತರ ಇಲ್ಲ। ಪಶ್ಚಾತ್ತಾಪಕ್ಕೆ ಏನು ಅಂತ ಬೆಲೆ ಇಲ್ಲ। 2-3 ವಾಕ್ಯಗಳಲ್ಲಿ ಉತ್ತರಿಸಬಹುದಾದ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡೋಣ। ಮೊದಲನೇ ಪ್ರಶ್ನೆ ನೋಡೋಣ, ಮನುಷ್ಯ के लिए सुख की प्राप्ति कब संभव है। ಮನುಷ್ಯನಿಗೆ ಸುಖ ಅಂತಕ್ಕಂಥದ್ದು ಯಾವಾಗ ಸಿಗುತ್ತೆ ಅಂತ ಕೇಳಿದರೆ, मनुष्य के लिए सुख की प्राप्ति समय के सदुपयोग से संभव है। हम आलस को छोड़कर सही समय पर काम करना चाहिए। ನಾವು ಮೊದಲ ಪ್ರಶ್ನೆಯನ್ನ ಉತ್ತರಿಸಬೇಕಾದ್ರೆ ಏನ್ ಬರೆದಿದ್ವು ಅದನ್ನೇ ಇಲ್ಲಿ ಸ್ವಲ್ಪ ವಿಸ್ತರಿಸಿ ಬರೀಬೇಕು। ಮನುಷ್ಯನಾದಂತಹ ನಾವು ಸುಖವನ್ನ ಪಡಿಬೇಕಂದ್ರೆ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು। ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನ ನಾವು ಬಿಟ್ಟು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಕೆಲಸದಲ್ಲಿ ತೊಡಗಿದ್ರೆ ನಮಗೆ ಖುಷಿ ಅಂತಕ್ಕಂಥದ್ದು, ಆನಂದ ಅಂತಕ್ಕಂಥದ್ದು, ಸಾಧನೆ ಅಂತಕ್ಕಂಥದ್ದು ಸಾಧ್ಯವಾಗುತ್ತೆ। ಎರಡನೇ ಪ್ರಶ್ನೆಯ ಉತ್ತರ ಕೂಡ ಇವೇ ವಾಕ್ಯಗಳನ್ನ ಬಳಸಿ, ಇವೇ ಪದಗಳನ್ನ ಬಳಸಿ ನಾವು ಉತ್ತರಿಸಬಹುದು। ನೋಡಿ ಹೇಗೆ ಅಂತ। समय का सदुपयोग कैसे करना चाहिए। समय का सदुपयोग करना चाहिए। ಸಮಯದ ಸದುಪಯೋಗವನ್ನ ಹೇಗೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಕೇಳಿದರೆ, ನಾವು ಅದೇ ರೀತಿಯಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ समय का सदुपयोग करना चाहिए ಕೈಸಿ ಅಂತಕ್ಕಂಥದ್ದನ್ನು ಬಿಟ್ಟು ಉತ್ತರಿಸಿದ್ವಿ। ಜೊತೆಗೆ ಹಿಂದಿನ ಪ್ರಶ್ನೆಯಲ್ಲಿ ಬರೆದಿರ್ತಕ್ಕಂಥ ಉತ್ತರವನ್ನೇ ಮತ್ತೆ ಬರಿತಾ ಇದೀವಿ। हम आलस को छोड़कर सही समय पर काम करना चाहिए। ನಾವು ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ಬಿಟ್ಟು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನ ಮಾಡಬೇಕು ಅಥವಾ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು। ಇಷ್ಟೇ, ಎಷ್ಟು ಈಸಿ ಇದೆ ನೋಡ್ರಿ ಈ ಎರಡು ಪ್ರಶ್ನೆಗಳು। ರೋಬೋಟ್ ಈ ಪಾಠದಿಂದ ಕೇಳಬಹುದಾದಂತಹ ಪ್ರಶ್ನೆಗಳು। साधोराम को क्या हुआ था। साधोराम अचानक एक दिन चलती बस से गिरकर घायल हुआ था, इसलिए उसे अस्पताल में भर्ती होना पड़ा। धीरज सक्सेना को बुद्धिमान रोबोट की जरूरत क्यों थी। धीरज सक्सेना को बुद्धिमान रोबोट की जरूरत थी क्योंकि वह घर के काम के साथ उनके नाती पोतों का होमवर्क करा सके और वर्ड प्रोसेसर पर उनका काम संभाल सके। रोबोदीप ने रोबोनिल से क्या कहा। रोबोदीप ने रोबोनिल से कहा कि उनके मालिक सक्सेना ने रोबोनिल के काम से बहुत खुश हैं, इसलिए वे पुराने नौकर साधोराम को कुछ मुआवजा देकर छुट्टी करना चाहते हैं। रोबोनिल ने रोबोजित को क्या समझाने की कोशिश की। रोबोनिल ने रोबोजित को यह समझाने की कोशिश की कि सक्सेना ने साधोराम को नौकरी से छुट्टी देना चाहते हैं, जो रोबोटिक नियमों के खिलाफ है। आप उन्हें ऐसा करने से रोकिए। कहानी को टाइप करते समय रोबोनिल को क्या हुआ। कहानी को टाइप करते समय रोबोनिल की धात्विक और तारों भरी परिपंथ वाली खोपड़ी में एकाएक मानो नीली रोशनी
ರೋಶ್ನಿ ಅಂತ ಇದೆ, ಇದು ರೋಶ್ನಿ. ನೀಲಿ ರೋಶ್ನಿ ಹೋ ಗಯಿ. ಮಹಿಳಾ ಕಿ ಸಾಹಸ್ ಗಾಥಾ ವ್ಯಕ್ತಿ ಪರಿಚಯವಿರುವ ಈ ಪಾಠದ ಮುಂಬರುವ ಪರೀಕ್ಷೆಗೆ ಮುಖ್ಯ ಪ್ರಶ್ನೆಗಳನ್ನ ನೋಡೋಣ. ಅನುರೂಪತೆಯ ಪ್ರಶ್ನೆಗಳಲ್ಲಿ ಮೊದಲನೆಯದು, एवरेस्ट पर चढ़ने वाली पहली महिला झुमके ताबी. एवरेस्ट पर चढ़ने वाले पहला पुरुष तेंजिंग नोर्गे. एवरेस्ट ನ ಮೇಲೆ ಹತ್ತಿರತಕ್ಕಂಥ ಮೊದಲ ಮಹಿಳೆ ಜುಂಕೆ ತಾಬಿ ಆದ್ರೆ ಎವರೆಸ್ಟ್ ಮೇಲೆ ಹತ್ತಿರತಕ್ಕಂಥ ಮೊದಲ ಪುರುಷರು ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ತೇಂಜಿಂಗ್ ನೋರ್ಗೆ ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ಪಹಾಡ್, ಗಿರಿ, ಚೋಟಿ, ಶಿಖರ್. ಪಹಾಡ್ನ ಗಿರಿ ಅಂತ ಕರೆದ್ರೆ ಚೋಟಿ ಅಂದ್ರೆ ಶಿಖರ್ ಅಂತ ಕರಿಬಹುದು. ಕಾಲಾನಾಗ್ ಪರ್ವತ್, ಗಂಗೋತ್ರಿ, ಗ್ಲೇಷಿಯರ್. ಕಾಲಾನಾಗ್ ಪರ್ವತ ಆದ್ರೆ ಗಂಗೋತ್ರಿ ಏನು, ಅದು ಗ್ಲೇಷಿಯರ್. ಕರ್ನಲ್ ಖುಲ್ಲರ್, ಮೇಜರ್ ಕುಮಾರ್. ಖುಲ್ಲರ್ ಅವರು ಕರ್ನಲ್ ಆದ್ರೆ ಮೇಜರ್ ಯಾರು ಅಂತ ಕೇಳಿದರೆ ಅದು ಕುಮಾರ್ ಅವರು. ಚಾಯ್ ಗರ್ಮ್, ಬರ್ಫ್ ಠಂಡಿ. ಚಹಾ ಬೆಚ್ಚಗಿದ್ರೆ, ಬರ್ಫ್ ಅಂದ್ರೆ ಮಂಜುಗಡ್ಡೆ, ಅದು ತಣ್ಣಗಿರುತ್ತೆ. ಬಿಚೇಂದ್ರಿ ಕೆ ಪಿತಾ ಕಿಶನ್ ಪಾಲ್ ಸಿಂಹ, ಬಿಚೇಂದ್ರಿ ಕಿ ಮಾತಾ ಹಂಸದೇಯಿ ನೇಗಿ. ಬಿಚೇಂದ್ರಿ ಅವರ ತಂದೆ ಕಿಶನ್ ಪಾಲ್ ಸಿಂಹ ಆದ್ರೆ ಅವರ ತಾಯಿ ಯಾರು ಅಂತ ಕೇಳಿದರೆ ಹಂಸದೇಯಿ ನೇಗಿ ಅಂತ ಬರೀಬೇಕು. ಹೀಗೆ ಅನುರೂಪತೆಯ ಪ್ರಶ್ನೆಗಳು ಇರ್ತವೆ. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸಬಹುದಾದಂತಹ 2 ಅಂಕದ ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಬಿಚೇಂದ್ರಿ ಕಾ ಬಚ್ಪನ್ ಕೈಸೆ ಬೀತಾ. ಇದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ. ಬಿಚೇಂದ್ರಿ ಅವರ ಬಾಲ್ಯ ಹೇಗೆ ಕಳೀತು? बिचेंद्री पाल का जन्म एक साधारण भारतीय परिवार में हुआ था. बिचेंद्री को स्कूल जाने के लिए रोज 5 किलोमीटर पैदल चलकर जाना था. ತುಂಬಾ ಸಿಂಪಲ್ ಆಗಿ ಉತ್ತರವನ್ನ ಬರೆಯೋಣಂತೆ. ಬಿಚೇಂದ್ರಿ ಪಾಲ್ ಅವರು ಹುಟ್ಟಿದ್ದು ಒಂದು ಸಾಧಾರಣ ಭಾರತೀಯ ಪರಿವಾರದಲ್ಲಿ. ಅವರು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಪ್ರತಿದಿನಾನು ಕೂಡ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕಾಗಿತ್ತು. ಎರಡನೇ ಪ್ರಶ್ನೆ, ಬಿಚೇಂದ್ರಿ ಪಾಲ್ ಕೆ ಪರಿವಾರ ಕಾ ಪರಿಚಯ ದೀಜಿಯೇ. ಅವರ ಕುಟುಂಬದ ಪರಿಚಯವನ್ನ ಕೇಳಿದರೆ ಬಿಚೇಂದ್ರಿ ಪಾಲ್ ಕೆ ಪರಿವಾರ ಕಾ ಪರಿಚಯ, ಇಲ್ಲಿರ್ತಕ್ಕಂತಹ ವರ್ಡ್ಸ್ ನೆ ಬಳಸಿ ನಾವು ಮೊದಲನೇ ಸೆಂಟೆನ್ಸ್ ನ ಮಾಡಿದೀವಿ. ಉನ್ಕಾ ಜನ್ಮ ಏಕ್ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ, ಅದು ಹಿಂದಿನ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ನ ಮತ್ತೆ ನಾವು ಬಳಸಿದೀವಿ. ಉನ್ಕಿ ಮಾತಾ ಹಂಸದೇಯಿ ನೇಗಿ ಅವ್ರ ಪಿತಾ ಕಿಶನ್ ಪಾಲ್ ಸಿಂಹ ಥೇ. ತಾಯಿ ತಂದೆಯ ಹೆಸರುಗಳನ್ನ ಬಳಸಿ ಬಿಚೇಂದ್ರಿ ಉನ್ಕೆ 5 ಸಂತಾನೋ ಮೇ ಸೆ ತೀಸರಿ ಥಿ. ಅವರ 5 ಸಂತಾನಗಳಲ್ಲಿ 5 ಮಕ್ಕಳಲ್ಲಿ ಇವರು 3ನೇವರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇದು ಅವರ ಕುಟುಂಬದ ಸಂಕ್ಷಿಪ್ತ ಪರಿಚಯ. 3ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಬಿಚೇಂದ್ರಿ ನೆ ಪರ್ವತಾರೋಹಣ ಕೆ ಲಿಯೆ ಕಿನ್ ಕಿನ್ ಚೀಜೋं का ಉಪಯೋಗ ಕಿಯಾ. ಬಿಚೇಂದ್ರಿ ಅವರು ಎವರೆಸ್ಟ್ ಶಿಖರವನ್ನ ಏರಬೇಕಾದ್ರೆ ಯಾವ ಯಾವ ವಸ್ತುಗಳನ್ನ ಅವರು ಬಳಸಿದ್ರು ಅಂತಕ್ಕಂಥದ್ದು. ಬಿಚೇಂದ್ರಿ ನೆ ಪರ್ವತಾರೋಹಣ ಕೆ ಲಿಯೆ ಕೈ ಚೀಜೋं का ಉಪಯೋಗ ಕಿಯಾ. ಮೊದಲನೇ ಸೆಂಟೆನ್ಸ್ ಪ್ರಶ್ನೆಯನ್ನ ಆಧರಿಸಿ ನಾವು ಬರೆದಿದ್ದೀವಿ. ಅವರು ಆ ಪರ್ವತಾರೋಹಣಕ್ಕಾಗಿ ಅನೇಕ ವಸ್ತುಗಳನ್ನ ಬಳಸಿದ್ರು. ಜೈಸೆ ಫಾವ್ಡಾ, ನೈಲಾನ್ ಕಿ ರಸ್ಸಿ, ಅವರು ಆಕ್ಸಿಜನ್ ಕಾ ಸಿಲಿಂಡರ್ ಆದಿ. ಅವರು ಏನೇನು ಬಳಸಿದ್ರು? ಫಾವ್ಡಾ ಅಂದ್ರೆ ಒಂದು ಚಲಿಕೆ ತರದ್ದು, ಮತ್ತೆ ನೈಲಾನ್ನ ಹಗ್ಗ ಹಾಗೂ ಆಕ್ಸಿಜನ್ ನ ಒಂದು ಸಿಲಿಂಡರ್ ಕೂಡ ಅವರು ಬಳಸ್ತಾರೆ. ಅದನ್ನು ನಾವಿಲ್ಲಿ ಬರಿಬೇಕು. 4ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿ ನೆ ಕ್ಯಾ ಕಿಯಾ. ಎವರೆಸ್ಟ್ ನ ಮೇಲೆ ಶಿಖರದ ಮೇಲೆ ಹತ್ತಿ ಬಿಚೇಂದ್ರಿ ಅವರು ಏನ್ ಮಾಡಿದ್ರು? ಇದನ್ನು ಕೂಡ ಮುಖ್ಯ ಪ್ರಶ್ನೆ ಅಂತಾನೆ ನಾವು ಭಾವಿಸಬಹುದು. एवरेस्ट की चोटी पर पहुंचकर बिचेंद्री ने फावड़े से बर्फ खोदकर 2 लोगों के खड़े होने का जगह बनाई. ಅವ್ರ ಮೇಲೆ ಹತ್ತಿದ ತಕ್ಷಣ ಏನ್ ಮಾಡ್ತಾರೆ, ನಾವು ಈಗ ತಲುಪಿದೀವಿ ಶಿಖರವನ್ನ ಅಂತ ಗೊತ್ತಾದ ನಂತರ ಅವ್ರೇನ್ ಮಾಡ್ತಾರೆ, ತಮ್ಮದಿರ್ತಕ್ಕಂಥ ಚಲಿಕೆಯಿಂದ ಇಬ್ರು ನಿಲ್ಲೋದಕ್ಕೆ ಆಗುವಷ್ಟು ಒಂದು ಪ್ಲೇಸ್ ನ ಮಾಡ್ಕೊಳ್ತಾರೆ. ಫಸ್ಟ್ ಅಲ್ಲಿ ನಿಲ್ಬೇಕು ಅವರು. ಹಾಗಾಗಿ ಮಾಥೆ ಪರ್ ಬರ್ಫ್ ಕೋ ಲಗಾಕರ್ ಸಾಗರ್ ಮಾಥೆ ಕೆ ತಾಜ್ ಕಾ ಚುಂಬನ್ ಕಿಯಾ. ಅಂದ್ರೆ ತಮ್ಮ ಹಣೆ ಮೇಲೆ ಆ ಒಂದು ಮಂಜಿನ ಅದನ್ನ ಹಚ್ಕೊಂಡು, ತಿಲುಕುತ್ತ ರೀತಿಯಲ್ಲಿ ಹಚ್ಕೊಂಡು, ಸಾಗರ ಮಾಥ ಅಂದ್ರೆ ಆ ಎವರೆಸ್ಟ್ ಶಿಖರದ ಆ ಒಂದು ತಾಜ್ ಅಂದ್ರೆ ಕಿರೀಟವನ್ನ ಚುಂಬಿಸ್ತಾರೆ. ಅಂಗ್ ದೋರ್ಜಿ ಕೋ ಪ್ರಣಾಮ್ ಕಿಯಾ. ತಮ್ಮ ಗುರುಗಳಾದಂತಹ ಮಾರ್ಗದರ್ಶಕರಾದಂತಹ ಅಂಗ್ ದೋರ್ಜಿ ಅವರಿಗೆ ಅವರೇನ್ ಮಾಡ್ತಾರೆ, ಬಾಗಿ ನಮಸ್ಕಾರ ಮಾಡ್ತಾರೆ. ಏಕ್ ಛೋಟಿ ಸಿ ಪೂಜಾ ಕೆ ಬಾದ್ ಏಕ್ ಲಾಲ್ ಕಪಡೆ ಮೇ ಹನುಮಾನ್ ಚಾಲಿಸಾ और दुर्गा मां का ಚಿತ್ರ ಲಪೇಟ್ಕರ್ ಬರ್ಫ್ ಮೇ ದಬಾ ದಿಯಾ. ಚೀಲದಲ್ಲಿ ತಂದಿರತಕ್ಕಂಥ ಹನುಮಾನ್ ಚಾಲಿಸ ಮತ್ತು ದುರ್ಗಾ ಮಾತೆಯ ಭಾವಚಿತ್ರಕ್ಕೆ ಅವರು ಸಣ್ಣ ಪೂಜೆಯನ್ನು ಸಲ್ಲಿಸ್ತಾರೆ. ಅದರ ನಂತರ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನ ಅಲ್ಲೇ ಆ ಮಂಜಿನ ಕೆಳಗಡೆ ಅಡಗಿಸಿಡ್ತಾರೆ. ಇದು ಅವರು ಅಲ್ಲಿಗೆ ಹೋಗಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು. ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಕೂಡ ಅಭ್ಯಾಸ ಮಾಡಲೇಬೇಕು, ಆ ರೀತಿಯ ಅನಿವಾರ್ಯತೆ. ಸೂರ್ದಾಸ್ ಅವರ ಸೂರ್ಶ್ಯಾಮ್
ಮೊದಲು ಅನುರೂಪತೆಯ ಪ್ರಶ್ನೆಗಳನ್ನ ನೋಡೋಣ. ಅನುರೂಪತೆಯ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬಲಭದ್ರ ಬಲರಾಮ್ ಕಾನ್ಹ ಕೃಷ್ಣ. ಬಲಭದ್ರನ ಬಲರಾಮ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಕಾನ್ಹ ಅಂದ್ರೆ ಕೃಷ್ಣನ ಇನ್ನೊಂದು ಹೆಸರು. ಜಸೋದ ಮಾತಾ ನಂದ್ ಪಿತಾ. ಜಸೋದ ತಾಯಿ ಆದ್ರೆ ನಂದ್ ತಂದೆ. ರಿಜಾನ ಮೋಹಿತ್ ಹೋನ, ಖಿಜಾನ ಛೇಡ್ನ. ರಿಜಾನ ಅಂದ್ರೆ ಮೋಹಿತಗೊಳಿಸ್ತಕ್ಕಂಥದ್ದು, ಖಿಜಾನ ಅಂದ್ರೆ ಅಣಕಿಸ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು. ಬಲ್ಬೀರ್ ಬಲರಾಮ್ ಜಸೋದ ಯಶೋದ. ಬಲ್ಬೀರ್ನ ಬಲರಾಮ್ ಅಂತ ಕರೆದ್ರೆ ಜಸೋದ ಅಂದ್ರೆ ಏನು ಅಂತ ಕೇಳಿದರೆ ಜಸೋದ ಅಂತ ಕೂಡ ಕರೀತಾರೆ, ಅದನ್ನೇ ಬರಿಬೇಕು. ಇನ್ನು 5ನೇ ಪ್ರಶ್ನೆ ನೋಡೋದಾದ್ರೆ, ತುಳಸಿದಾಸ್ ರಾಮ್ ಭಕ್ತಿ ಶಾಖಾ, ಸೂರ್ದಾಸ್ ಕೃಷ್ಣ ಭಕ್ತಿ ಶಾಖಾ. ತುಳಸಿದಾಸ್ ಸನ್ 1532, ಸೂರ್ದಾಸ್ ಸನ್ 1540. ತುಳಸಿದಾಸರವರು ಹುಟ್ಟಿದ್ದು 1532ರಲ್ಲಿ ಆದ್ರೆ ಸೂರ್ದಾಸರು ಹುಟ್ಟಿದ್ದು ಎಷ್ಟನೇ ಇಸ್ವಿಯಲ್ಲಿ ಅನ್ನೋದು ಪ್ರಶ್ನೆ. 1540. ತುಳಸಿದಾಸ್ ರಾಜಾಪುರ್, ಸೂರ್ದಾಸ್ ರುನಕ್ತಾ. ತುಳಸಿದಾಸರು ಹುಟ್ಟಿದ ಊರು ರಾಜಾಪುರ್, ಉತ್ತರ ಪ್ರದೇಶದ ರಾಜಾಪುರ. ಆದ್ರೆ ಸೂರ್ದಾಸರವರು ಹುಟ್ಟಿದ್ದು ಅದೇ ಉತ್ತರ ಪ್ರದೇಶದ ರುನಕ್ತಾ ಎಂಬ ಹಳ್ಳಿಯಲ್ಲಿ. ತುಳಸಿದಾಸ್ ರಾಮಚರಿತ್ ಮಾನಸ್, ಸೂರ್ದಾಸ್ ಸೂರ್ಸಾಗರ್. ತುಳಸಿದಾಸರ ಪ್ರಮುಖ ರಚನೆ ರಾಮಚರಿತ್ ಮಾನಸ್ ಆದ್ರೆ ಸೂರ್ದಾಸರು ಬರೆದಿರ್ತಕ್ಕಂತಹ ಯಾವುದಾದ್ರೂ ಒಂದು ರಚನೆಯನ್ನು ನಾವು ಬರೀಬೇಕು. ಸೂರ್ಸಾಗರ್ ಬರೆದ್ರೆ ಸರಿ ಹೋಗುತ್ತೆ. ಇದು ನಿಮಗೆ ನಾಳೆನ ಪರೀಕ್ಷೆಗೆ ಕೇಳಬಹುದಾದಂತಹ ಅನುರೂಪತೆಯ ಪ್ರಶ್ನೆಗಳು. ಈಗ ನಾವು 2 ಅಂಕದ ಮುಖ್ಯ ಪ್ರಶ್ನೆಗಳನ್ನ ನೋಡೋಣ. ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ. ಕೃಷ್ಣ ಬಲರಾಮನೊಂದಿಗೆ ಆಡೋದಕ್ಕೆ ಯಾಕೆ ಹೋಗಲ್ಲ ಅನ್ನೋದೇ ಪ್ರಶ್ನೆ. ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ನಹಿ ಜಾನಾ ಚಾಹತಾ ಕ್ಯೂಂಕಿ बलराम हमेशा चिढ़ाता था. वह कहता था कि कृष्ण यशोदानंद का पुत्र नहीं है, वे गोरे और कृष्ण काला है, कृष्ण को खरीदा गया है, आदि बातें वह कहता है. बलराम के बातें सुनकर बाल मित्र भी चुटकी दे देकर हंसते थे. ಕೃಷ್ಣನು ಬಲರಾಮನ ಜೊತೆ ಆಟ ಆಡಲು ಹಿಂಜರಿತಾನೆ, ಇಷ್ಟಪಡಲ್ಲ. ಕಾರಣ ಏನಪ್ಪ ಅಂದ್ರೆ ಬಲರಾಮನು ಕೃಷ್ಣನನ್ನು ಸದಾ ಅಣಕಿಸ್ತಾ ಇರ್ತಾನೆ, ಛೇಡಿಸ್ತಾ ಇರ್ತಾನೆ. ಬಲರಾಮ ಕೃಷ್ಣನಿಗೆ, ನೀನು ಯಶೋದೆ ಮತ್ತು ನಂದನ ಮಗನಲ್ಲ, ನೀನು ಕಪ್ಪಗಿದ್ದೀಯಾ, ಅವರು ಬೆಳ್ಳಗಿದ್ದಾರೆ, ನಿನ್ನನ್ನ ಕೊಂಡು ತಂದಿದ್ದಾರೆ ಅಂತ ಆತ ಹೇಳಿದನ್ನ ಕೇಳಿ ಬಲರಾಮನ ಇತರೆ ಸ್ನೇಹಿತರು ಏನ್ ಮಾಡ್ತಾರೆ, ಚಿಟಿಕೆ ಹೊಡೆದು ನಗ್ತಾ ಇರ್ತಾರೆ. ಹಾಗಾಗಿ ಕೃಷ್ಣ ಸಹಜವಾಗಿ ಬಲರಾಮನೊಂದಿಗೆ ಆಟ ಆಡೋದಕ್ಕೆ ಇಷ್ಟಪಡಲ್ಲ. ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ. ಅದೇ ಪ್ರಶ್ನೆನ ಇನ್ನೊಂದು ರೀತಿಯಲ್ಲಿ ಕೇಳಿದರೆ, बलराम कृष्ण के माता पिता के बारे में कहता है कि उन्होंने कृष्ण को जन्म नहीं दिया, वे गोरे और कृष्ण काला है, कृष्ण को खरीदा गया है. ಅದೇ ಉತ್ತರವನ್ನ ಇನ್ನೊಂದ್ಸಲ ಬರೆಯಬೇಕು. ಕೃಷ್ಣನ ತಂದೆ ತಾಯಿ ನಂದ್ ಮತ್ತು ಯಶೋದ ಅಲ್ವೇ ಅಲ್ಲ, ಕೃಷ್ಣನನ್ನ ಕೊಂಡು ತಂದಿದ್ದಾರೆ. ಯಾಕಂದ್ರೆ ಕೃಷ್ಣ ಕಪ್ಪಗಿದ್ದಾನೆ ಮತ್ತು ಅವರಿಬ್ರು ತಂದೆ ತಾಯಿ ಬೆಳ್ಳಗಿದ್ದಾರೆ ಅಂತ ಬಲರಾಮ ಕೃಷ್ಣನ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದ. ಕೃಷ್ಣ ಅಪ್ನಿ ಮಾತಾ ಯಶೋದ ಕೆ ಪ್ರತಿ ಕ್ಯೂ ನಾರಾಜ್ ಹೈ. ಕೃಷ್ಣನು ಯಶೋದೆಯ ಮೇಲೆ ಕೋಪಗೊಳ್ಳಲು, ಒಂದು ರೀತಿಯಲ್ಲಿ ಮುನಿಸ್ಕೊಳ್ಳಲು ಕಾರಣ ಏನು ಅನ್ನೋದೇ ಪ್ರಶ್ನೆ. ಕೃಷ್ಣ ಅಪ್ನಿ ಮಾತಾ ಯಶೋದ ಕೆ ಪ್ರತಿ इसलिए नाराज है कि माता यशोदा हमेशा कृष्ण को ही मारती है और बलराम पर कभी गुस्सा भी नहीं करती. ಎಲ್ಲಾ ಮಕ್ಕಳಿಗೂ ಅಷ್ಟೇ, ನನಗಿಂತ ಅಣ್ಣನಿಗೂ ಅಕ್ಕನಿಗೂ ಅಥವಾ ತಮ್ಮನಿಗೂ ತಂಗಿಗೂ ಜಾಸ್ತಿ ಪ್ರೀತಿ ಮಾಡ್ತಿದ್ದಾರೆ ನನ್ನ ತಾಯಿ ಅಥವಾ ತಂದೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದು ನಿಜ ಆಗಿರಲ್ಲ. ತಂದೆ ತಾಯಿಗೆ ಎಲ್ಲಾ ಮಕ್ಕಳ ಮೇಲೂ ಕೂಡ ಸಮಾನವಾದಂತಹ ಪ್ರೀತಿನೇ ಇರುತ್ತೆ. ನಮ್ಗೆ ಹಾಗನ್ಸುತ್ತೆ ಅಷ್ಟೇ. ಇಲ್ಲಿ ನಾವು ಉತ್ತರ ಏನ್ ಬರೀಬೇಕು, ಯಶೋದೆ ಕೃಷ್ಣನನ್ನ ಸದಾ ಹೊಡಿತಾಳೆ, ಆದ್ರೆ ಬಲರಾಮನನ್ನ ಮುದ್ದಿಸ್ತಾಳೆ. ಹಾಗಾಗಿ ಕೃಷ್ಣನಿಗೆ ಯಶೋದೆ ಮೇಲೆ ಕೋಪ ಇರುತ್ತೆ. ಅದು ಆತನ ಬಾಲಕೃಷ್ಣನ ಭಾವನೆ ಅಷ್ಟೇ. ಯಶೋದ ಕೃಷ್ಣಕ್ಕೆ ಕ್ರೋಧಕ್ಕೋ ಕೈಸೆ ಶಾಂತ ಕರ್ತಿ ಹೈ. ಇದು ಮುಖ್ಯವಾದ ಪ್ರಶ್ನೆ. ತಾಯಿ ಯಶೋದೆ ಕೃಷ್ಣನ ಕೋಪವನ್ನ ಹೇಗೆ ಶಾಂತಗೊಳಿಸ್ತಾರೆ ಅನ್ನೋದೇ ಪ್ರಶ್ನೆ. यशोदा कृष्ण के क्रोध को इस प्रकार शांत करती है, वह बलराम को जन्म से चुगली करने वाला बताती है और गोधन की कसम खाकर बताती है मैं ही तेरी माता हूं और तुम ही मेरे पुत्र हो. ಯಶೋದೆ ಕೃಷ್ಣನ ಕೋಪವನ್ನ ಮನಸ್ಸನ್ನ ಹೇಗೆ ಶಾಂತಗೊಳಿಸ್ತಾಳಂದ್ರೆ, ಬಲರಾಮ ಹುಟ್ಟಿನಿಂದ ಸ್ವಲ್ಪ ಚಾಡಿಕೋರ
ನಮ್ಮ ಗೋ ಸಂಪತ್ತಿನ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ತಾಯಿ ಮತ್ತು ನೀನು ನನ್ನ ಮಗ. ಹೀಗೆ ಹೇಳಿ ತಾಯಿ ಯಶೋದೆ ತನ್ನ ಮಗನಾದಂತಹ ಕೃಷ್ಣನ ಆ ಮುನಿಸನ್ನ, ಆ ಕೋಪವನ್ನ ಶಾಂತಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. 5ನೇ ಪ್ರಶ್ನೆ, बालकृष्ण अपनी माता यशोदा से क्या क्या शिकायत करता है? ಬಾಲಕೃಷ್ಣ ತನ್ನ ತಾಯಿ ಹತ್ರ ಬಂದು ಏನೇನು ಕಂಪ್ಲೇಂಟ್ ಮಾಡ್ತಾನೆ, ಯಾರ ಬಗ್ಗೆ? बलरामन ಬಗ್ಗೆ ಅನ್ನೋದು ಪ್ರಶ್ನೆ. बालकृष्ण अपनी माता यशोदा से शिकायत करता है कि बलराम उन्हें ग्वाल बालकों के सामने काला कहकर छेड़ता है, बार बार माता पिता के बारे में पूछता है. कृष्ण अपनी माँ से यह भी शिकायत करता है कि तुम हमेशा तो मुझे ही मारती है, भैया को कुछ नहीं कहती. ಅಣ್ಣ ಯಾವಾಗಲೂ ಕೂಡ ಫ್ರೆಂಡ್ಸ್ ಮುಂದೆ ನನ್ನನ್ನು ಕರಿಯ ಅಂತ, ಕಪ್ಪುಗಿರೋನು ಅಂತೇಳ್ಬಿಟ್ಟು ಛೇಡಿಸ್ತಾನೆ. ತಂದೆ ತಾಯಿ ಯಾರು ನಿನ್ನ ತಂದೆ ತಾಯಿ ಅಂತೇಳ್ಬಿಟ್ಟು ಕೇಳ್ತಾನೆ. ಅಷ್ಟೇ ಅಲ್ಲ, ನೀನು ಸಹ ಅಷ್ಟೇ, ಯಾವಾಗಲೂ ನನ್ನನ್ನೇ ಹೊಡಿತೀಯ, ಅಣ್ಣನ ನೀನು ಏನೂ ಹೇಳಲ್ಲ ಅಂತ ಆತನ ಪ್ರಶ್ನೆ ಹಾಗೂ ಕಂಪ್ಲೇಂಟು. ಇದು ಸೂರ್ಶ್ಯಾಮ್ ಈ ಪದ್ಯದ ಅತಿ ಮುಖ್ಯ 2 ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು. ಕರ್ನಾಟಕ ಸಂಪದ ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, पश्चिमी घाट किसे कहते हैं? कर्नाटक प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. ಯಾವ ಪರ್ವತ ಶ್ರೇಣಿಯನ್ನ ಪಶ್ಚಿಮ ಘಟ್ಟಗಳೆಂದು ಕರೆಯುತ್ತಾರೆ? ಕರ್ನಾಟಕದಲ್ಲಿ ದಕ್ಷಿಣದಿಂದ ಉತ್ತರದವರೆಗೂ ವಿಶಾಲವಾಗಿ ಹರಡಿರುವ ಪರ್ವತ ಶ್ರೇಣಿಯನ್ನ ಪಶ್ಚಿಮ ಘಟ್ಟಗಳು ಎನ್ನುತ್ತಾರೆ. 2ನೇ ಪ್ರಶ್ನೆ, कर्नाटक में कौन कौन से जलप्रपात हैं? ಕರ್ನಾಟಕದಲ್ಲಿರುವ ಜಲಪಾತಗಳನ್ನ ಇಲ್ಲಿ ನಾವು ಹೆಸರಿಸಬೇಕು. कर्नाटक में जोग, अब्बी, गोकाक, शिवन समुद्र आदि जलप्रपात है. ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಮುಂತಾದವು ಕರ್ನಾಟಕದಲ್ಲಿರುವ ಜಲಪಾತಗಳು. श्रवणबेळगोळ की गोमटेश्वर की मूर्ति की ऊंचाई कितनी है? ಶ್ರವಣಬೆಳಗೊಳದ ಗೋಮಟೇಶ್ವರರ ಮೂರ್ತಿಯ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. श्रवणबेळगोळ की गोमटेश्वर की मूर्ति की ऊंचाई 57 फुट है. ಶ್ರವಣಬೆಳಗೊಳದ ಗೊಮಟೇಶ್ವರ ಮೂರ್ತಿಯ ಎತ್ತರ 57 ಅಡಿಗಳು. किस नगर को सिलिकॉन सिटी कहा जाता है? ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ? ಬೆಂಗಳೂರು ನಗರ ಕೋ ಸಿಲಿಕಾನ್ ಸಿಟಿ ಕहा जाता है. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಭದ್ರಾವತಿ ಕೆ 2 ಪ್ರಮುಖ ಕಾರ್ಖಾನों के नाम बताइए. ಭದ್ರಾವತಿಯ 2 ಕಾರ್ಖಾನೆಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. कागज, लोहा और इस्पात ये भद्रावती के प्रमुख कारखानों के नाम हैं. ಭದ್ರಾವತಿಯ 2 ಮುಖ್ಯ ಕಾರ್ಖಾನೆಗಳೆಂದರೆ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು. ಸೇಂಟ್ ಫಿಲೋಮಿನಾ ಚರ್ಚ್ ಕಿಸ್ ನಗರ್ ಮೇ ಹೈ? ಸೇಂಟ್ ಫಿಲೋಮಿನಾ ಚರ್ಚ್ ಮೈಸೂರು ನಗರ ಮೇ ಹೈ. ಸೇಂಟ್ ಫಿಲೋಮಿನಾ ಚರ್ಚ್ ಯಾವ ನಗರದಲ್ಲಿದೆ? ಇದು ಪ್ರಶ್ನೆ ಆದ್ರೆ ಸೇಂಟ್ ಫಿಲೋಮಿನಾ ಚರ್ಚ್ ಮೈಸೂರಿನಲ್ಲಿದೆ ಅಥವಾ ಮೈಸೂರು ನಗರದಲ್ಲಿದೆ. विजयपुर नगर का प्रमुख आकर्षण क्या है? विजयपुर नगर का प्रमुख आकर्षण गोल गुंबज है. ವಿಜಯಪುರದ ಪ್ರಮುಖ ಆಕರ್ಷಣೆ ಯಾವುದು ಅನ್ನೋದು ಪ್ರಶ್ನೆ. ವಿಜಯಪುರದ ಪ್ರಮುಖ ಆಕರ್ಷಣೆ ಗೋಳಗುಮ್ಮಟ. ಅರಬ್ಬಿ ಸಮುದ್ರ ಕರ್ನಾಟಕಕ್ಕೆ ಕಿಸ್ ದಿಶಾ ಮೇ ಹೈ? ಅರಬ್ಬಿ ಸಮುದ್ರವು ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ? ಅರಬ್ಬಿ ಸಮುದ್ರ ಕರ್ನಾಟಕಕ್ಕೆ ಪಶ್ಚಿಮ ದಿಶಾ ಮೇ ಹೈ. ಅರಬ್ಬಿ ಸಮುದ್ರವು ಕರ್ನಾಟಕದ पश्चिम दिक्किनಲ್ಲಿದೆ. कर्नाटक की दक्षिण दिशा में कौन सी पर्वतमालाएं शोभायमान हैं? कर्नाटक की दक्षिण दिशा में नीलगिरी की पर्वतमालाएं शोभायमान हैं. ಕರ್ನಾಟಕದ ದಕ್ಷಿಣಕ್ಕೆ ಯಾವ ಪರ್ವತ ಶ್ರೇಣಿಗಳು ಶೋಭಿಸುತ್ತಿವೆ? ಕರ್ನಾಟಕದ ದಕ್ಷಿಣಕ್ಕೆ ನೀಲಗಿರಿ ಪರ್ವತ ಶ್ರೇಣಿಗಳು ಶೋಭಿಸುತ್ತಿವೆ. ಇಲ್ಲಿಗೆ ನಿಮ್ಮ 1 ಅಂಕದ ಅಷ್ಟು ಪ್ರಶ್ನೆಗಳನ್ನ ಚರ್ಚಿಸಿದ್ವಿ. ಈಗ 2-3 ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನ ನೋಡೋಣ. कर्नाटक की प्रमुख नदियां व जलप्रपात कौन से हैं? ಕರ್ನಾಟಕದ ಮುಖ್ಯ ನದಿಗಳು ಮತ್ತು ಜಲಪಾತಗಳನ್ನ ನಾವು ಇಲ್ಲಿ ಹೆಸರಿಸಬೇಕು. ಕಾವೇರಿ, ಕೃಷ್ಣ, ತುಂಗಭದ್ರ आदि कर्नाटक की प्रमुख नदियां हैं. जोग, अब्बी, गोकाक, शिवन समुद्र आदि यहाँ के जलप्रपात हैं.
ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದವು ಕರ್ನಾಟಕದ ಮುಖ್ಯ ನದಿಗಳು. ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಇನ್ನು ಮುಂತಾದವು ಇಲ್ಲಿನ ಪ್ರಮುಖ ಜಲಪಾತಗಳು. ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಕನ್ನಡ ಸಾಹಿತ್ಯಕಾರೋं के नाम बताइए ಅಂತ ಕೇಳಿದರೆ ಜ್ಞಾನಪೀಠ ಪುರಸ್ಕೃತ ಕನ್ನಡ ಸಾಹಿತಿಗಳನ್ನ ನಾವಿಲ್ಲಿ ಹೆಸರಿಸಬೇಕು. ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಕನ್ನಡ ಸಾಹಿತ್ಯಕಾರೋं के नाम सर्वश्री कुवेंपु, बेंद्रे, कारंत, मास्ती, गोकाक, UR अनंतमूर्ति, ಕಾರ್ನಾಡ್ और ಚಂದ್ರಶೇಖರ್ ಕಂಬಾರ್. ಜ್ಞಾನಪೀಠ ಪುರಸ್ಕೃತ ಕನ್ನಡ ಸಾಹಿತಿಗಳ ಹೆಸರುಗಳು ನಮ್ಮ ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಗೋಕಾಕರು, UR ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡ್ರು ಹಾಗೂ ಚಂದ್ರಶೇಖರ್ ಕಂಬಾರ್. ಈ ಹೆಸರುಗಳನ್ನು ನಾವಿಲ್ಲಿ ಬರಿಬೇಕು. ಬಾಂಧ್ और ಜಲಾಶयों के क्या उपयोग हैं? ಈ ಪ್ರಶ್ನೆ ಪದೇ ಪದೇ ಕೇಳ್ತಾ ಇರ್ತಾರೆ. ಇದನ್ನು ನಾವು ಹೇಗೆ ಉತ್ತರಿಸಬಹುದು ಅನ್ನೋದು ನೋಡೋಣ. बांध और जलाशयों से कई उपयोग हैं, जैसे इनसे हजारों एकड़ जमीन सिंची जाती है. जलाशयों की सहायता से ऊर्जा का उत्पादन होता है. ಜಲಾಶಯಗಳಿಂದಾಗುವ ಉಪಯೋಗಗಳೇನು ಅನ್ನೋದು ಪ್ರಶ್ನೆ ಆದ್ರೆ ಇದಕ್ಕೆ ಉತ್ತರ ಜಲಾಶಯಗಳಿಂದ ಅನೇಕ ಉಪಯೋಗಗಳಿವೆ. ಇವುಗಳಿಂದ ಸಾವಿರಾರು ಎಕರೆಗೆ ನೀರುಣಿಸಲಾಗುತ್ತದೆ. ಇವು ವಿದ್ಯುತ್ತನ್ನು ಸಹ ಉತ್ಪಾದಿಸಲು ಸಹಕಾರಿಯಾಗಿವೆ. कर्नाटक के कुछ प्रमुख राजवंशों के नाम लिखिए. ಕರ್ನಾಟಕದ ಪ್ರಮುಖ ರಾಜವಂಶಗಳನ್ನು ನಾವಿಲ್ಲಿ ಹೆಸರಿಸಬೇಕು. ಗಂಗಾ, ಕದಂಬ, राष्ट्रकूट, चालुक्य, ಹೊಯ್ಸಳ, ಒಡೆಯರ್ आदि कर्नाटक के कुछ प्रमुख राजवंशों के नाम हैं. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ಒಡೆಯರ್ರವರು ಮುಂತಾದವು ಕರ್ನಾಟಕದ ಪ್ರಮುಖ ರಾಜವಂಶಗಳು. ಬೆಂಗಳೂರು में कौन कौन सी बृहत संस्थाएं हैं? ಕರ್ನಾಟಕದಲ್ಲಿರುವ ಮುಖ್ಯ ಸಂಸ್ಥೆಗಳು ಯಾವುವು ಅಂತ ಕೇಳಿದರೆ ಬೆಂಗಳೂರು में प्रसिद्ध भारतीय विज्ञान संस्थान, HAL, HMT, ITI, BHEL, BEL आदि बृहत संस्थाएं हैं. ಬೆಂಗಳೂರಿನಲ್ಲಿರುವ ಮುಖ್ಯ ಸಂಸ್ಥೆಗಳು ಅಂದರೆ HAL, HMT, ITI, BHEL, BEL ಇನ್ನು ಮುಂತಾದವು ವಿವಿಧ ಸಂಸ್ಥೆಗಳಿದಾವೆ. ಅವನ್ನು ನಾವಿಲ್ಲಿ ಹೆಸರಿಸಿದ್ದೇವೆ. ಈಗ ಅತಿ ಮುಖ್ಯವಾದಂತಹ ಪ್ರಶ್ನೆ ಉತ್ತರಗಳನ್ನು ನಾವೀಗ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಇವನ್ನ 3 ಅಥವಾ 4 ಅಂಕಗಳಿಗೆ ಕೇಳ್ತಾರೆ. 3 ಪ್ರಶ್ನೆಗಳಿದಾವೆ. ಇವನ್ನ ಬಹಳ ಸರಳವಾಗಿ ನಾವು ಹೇಗೆ ಬರೀಬೇಕು ಅನ್ನೋದನ್ನ ನೋಡೋಣ. ಮತ್ತೆ ಈ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತವೆ. ತಪ್ಪದೆ ನೀವು ಇವನ್ನ ಅಭ್ಯಾಸ ಮಾಡಬೇಕು. ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ का वर्णन कीजिए. ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ कर्नाटक के प्राकृतिक सौंदर्य नयन मनोहर है. दक्षिण दिशा में नीलगिरी की पर्वतमालाएं शोभायमान हैं. अरबी समुद्र पश्चिम दिशा में है. कावेरी, कृष्णा, तुंगभद्रा आदि कर्नाटक की प्रमुख नदियां हैं. जोग, अब्बी, गोकाक, शिवन समुद्र आदि यहाँ के जलप्रपात हैं. दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं. इन्हीं घाटों के कुछ भाग सह्याद्री कहलाता है. ನಾವು ಈಗಾಗಲೇ 1 ಮತ್ತು 2 ಅಂಕಗಳಲ್ಲಿ ಉತ್ತರಿಸತಕ್ಕಂಥ ಅನೇಕ ಪ್ರಶ್ನೆಗಳ ಉತ್ತರಗಳನ್ನು ಸೇರಿಸಿ ಈ ಒಂದು ಉತ್ತರವನ್ನು ತಯಾರಿಸಲಾಗಿದೆ. ಉದ್ದೇಶಪೂರ್ವಕವಾಗಿಯೇ ಈ ರೀತಿ ನಾವು ಮಾಡಿದ್ದೀವಿ. ನಿಮಗೆ ನಾಳೆನ ಪರೀಕ್ಷೆಯಲ್ಲಿ ಈಸಿಯಾಗಿ ಇವನ್ನ ಬರೆಯೋದಕ್ಕೆ ಅವಕಾಶ ಆಗಲಿ ಅಂತ. ಕರ್ನಾಟಕದ ಪ್ರಕೃತಿ ಸೌಂದರ್ಯವು ಸುಂದರವಾಗಿದೆ. ದಕ್ಷಿಣದಲ್ಲಿ ನೀಲಗಿರಿ ಘಟ್ಟಗಳಿವೆ. ಅರಬ್ಬಿ ಸಮುದ್ರವು ಪಶ್ಚಿಮದಲ್ಲಿದೆ. ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದವು ಕರ್ನಾಟಕದ ಪ್ರಮುಖ ನದಿಗಳಾದರೆ ಜೋಗ, ಅಬ್ಬಿ, ಗೋಕಾಕು, ಶಿವನ ಸಮುದ್ರ ಇಲ್ಲಿಯ ಜಲಪಾತಗಳು. ದಕ್ಷಿಣದಿಂದ ಉತ್ತರದೆಡೆಗೆ ಪಶ್ಚಿಮ ಘಟ್ಟಗಳು ಹರಡಿವೆ. ಈ ಘಟ್ಟಗಳ ಕೆಲವು ಭಾಗವನ್ನ ನಾವು ಸಹ್ಯಾದ್ರಿ ಅಂತ ಕೂಡ ಕರಿತೀವಿ. ಇಷ್ಟನ್ನು ನಾವು ಬರೀಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರವಾಗಿ. ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ. ಕರ್ನಾಟಕದ ಶಿಲ್ಪಕಲೆಯನ್ನ ಪರಿಚಯಿಸಿ ಅನ್ನೋದು ನಿಮ್ಮ 2ನೆಯ प्रश्न. कर्नाटक की शिल्पकला अनोखी है. बादामी, ऐहोले, पट्टदकल्लू में जो मंदिर हैं उनकी शिल्पकला और वास्तु अद्भुत है. बेलूरू, हड़ेबीडू, सोमनाथपुर के मंदिर में जो मूर्तियां हैं वे सजीव लगती हैं. ये हमें पुराणों की कहानियां सुनाती हैं. श्रवण बेलगोल में 57 फुट ऊंची गोमटेश्वर की मूर्ति है और विजयपुर में गोल गुंबज है. ಕರ್ನಾಟಕದ ಶಿಲ್ಪಕಲೆ ಅನನ್ಯವಾದದ್ದು
ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿರುವ ಮಂದಿರಗಳ ವಾಸ್ತು ಹಾಗೂ ಶಿಲ್ಪಕಲೆಯು ವಿಶೇಷವಾದದ್ದು. ಬೇಲೂರು, ಹಳೇಬೀಡು, ಸೋಮನಾಥಪುರದ ಮೂರ್ತಿಗಳು ಜೀವಂತಿಕೆಯಿಂದ ಇರುವಂತೆ ತೋರುತ್ತವೆ. ಇವು ನಮಗೆ ಪುರಾಣದ ಪುಣ್ಯಕಥೆಗಳನ್ನು ತಿಳಿಸುತ್ತವೆ. ಶ್ರವಣಬೆಳಗೊಳದಲ್ಲಿ 57 ಅಡಿಗಳ ಗೊಮ್ಮಟೇಶ್ವರನ ಮೂರ್ತಿ ಹಾಗೂ ವಿಜಯಪುರದಲ್ಲಿ ಗೋಳಗುಮ್ಮಟವಿದೆ. ಇಷ್ಟನ್ನು ನಾವು ಬರೀಬೇಕು. ಮೂರನೆಯ ಹಾಗೂ ಕೊನೆಯ ಪ್ರಶ್ನೆಯನ್ನು ನಾವು ಗಮನಿಸುವುದಾದ್ರೆ, ಕರ್ನಾಟಕಕ್ಕೆ ಸಾಹಿತ್ಯಕಾरों की ಕನ್ನಡ ಭಾಷಾ और ಸಂಸ್ಕೃತಿ को क्या देन है? ಕನ್ನಡ ಸಾಹಿತ್ಯಕ್ಕೆ ನಮ್ಮ ರಾಜ್ಯದ ಸಾಹಿತಿಗಳ ಕೊಡುಗೆ ಏನು, ಅದನ್ನು ವಿವರಿಸಿ ಅನ್ನೋದು ಪ್ರಶ್ನೆ. कर्नाटक के अनेक साहित्यकारों ने कन्नड़ भाषा और संस्कृति की कीर्ति फैलाई है. वचनकारों ने समाज को सुधारा है. अनेक भक्त कवियों ने भक्ति, नीति, सदाचार के गीत गाए हैं. पंपा, रन्ना, पोन्ना आदि ने महान काव्यों की रचना की है. सर्वश्री कुवेंपु, बेंद्रे, कारंत, मास्ती, गोकाक, युवर अनंतमूर्ति, कार्नाड और चंद्रशेखर कंबार इन कन्नड़ साहित्यकारों ने ज्ञानपीठ पुरस्कार को प्राप्त करके कन्नड़ भाषा और संस्कृति की कीर्ति को फैलाई है. ಸಂಕ್ಷಿಪ್ತವಾಗಿ ಇಷ್ಟನ್ನಾದರೂ ನಾವು ಬರೀಬೇಕಾಗುತ್ತೆ. ಕರ್ನಾಟಕ ರಾಜ್ಯದ ಅನೇಕ ಸಾಹಿತಿಗಳು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯ ಕೀರ್ತಿಯನ್ನ ವಿಶ್ವಾದ್ಯಂತ ಹರಡಿದ್ದಾರೆ. ವಚನಕಾರರು ಸಮಾಜವನ್ನ ಸುಧಾರಿಸಿದ್ದಾರೆ. ಅನೇಕ ಭಕ್ತ ಕವಿಗಳು ಭಕ್ತಿ, ನೀತಿ, ಸದಾಚಾರಗಳ ಗೀತೆಗಳನ್ನ ಹಾಡಿದ್ದಾರೆ. ಪಂಪ, ಪೊನ್ನ, ರನ್ನ, ಜನ್ನ ಮುಂತಾದ ಆದಿ ಕವಿಗಳು ಮಹಾನ್ ಕಾವ್ಯಗಳನ್ನು ರಚಿಸಿದ್ದಾರೆ. ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಗೋಕಾಕರು, ಯುವರ್ ಅನಂತಮೂರ್ತಿಯವರು, ಗಿರೀಶ್ ಕಾರ್ನಾಡರು ಮತ್ತು ಚಂದ್ರಶೇಖರ ಕಂಬಾರರು ಕನ್ನಡಕ್ಕೆ ಜ್ಞಾನಪೀಠವನ್ನ ತಂದುಕೊಟ್ಟಿದ್ದಾರೆ. कर्नाटक एक अनोखा राज्य. ಇಲ್ಲಿ ವಿಷಯ ಪ್ರವೇಶ, ಪ್ರಾಕೃತಿಕ ಪರಿವೇಶ, ಐತಿಹಾಸಿಕ व धार्मिक स्थल, ಶಿಕ್ಷಾ व ವಿಜ್ಞಾನ के क्षेत्र में देन, ಉಪಸಂಹಾರ ಅಂತಕ್ಕಂಥ 5 ಒಂದು ಮುಖ್ಯಾಂಶಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು, ವಿವರಿಸಿ ಬರೀಬೇಕು. कर्नाटक हमारी मातृभूमि है. यहाँ की प्राकृतिक सुषमा, साहित्यिक वैभव और ज्ञान विज्ञान क्षेत्रों की प्रगति अपार है. ಇಲ್ಲಿಯ ಪ್ರಾಕೃತಿಕ ಪರಿವೇಶದ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಬರೀಬೇಕು. ಕರ್ನಾಟಕ ಪ್ರಾಕೃತಿಕ ಸುಷ್ಮಾ ನಯನ್ ಮನೋಹರೆ. ನಾವು ಪಾಠದಲ್ಲಿ ಓದ್ದಂಗೆ ಅಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನ ಏನು ಇದು ಮಾಡಿದೀವೋ, ಅಭ್ಯಾಸ ಮಾಡಿದೀವೋ, ಅದನ್ನು ಇಲ್ಲಿ ನಾವು निबंध रूपದಲ್ಲಿ ನಾವು ಬರೆಯುವ ಒಂದು ಪ್ರಯತ್ನವನ್ನು ಮಾಡಬೇಕು. पश्चिम में विशाल अरबी समुद्र लहराता है. इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. इन्हीं घाटों का कुछ भाग सह्याद्री कहलाता है. दक्षिण में नीलगिरी की पर्वतावलियां शोभायमान हैं. ऐतिहासिक व धार्मिक स्थल. कर्नाटक में कई ऐतिहासिक व धार्मिक स्थल हैं. बेलूरू, हळेबीडु, बादामि, ऐहोळे, पट्टदकल्लु, मैसूरू, धर्मस्थल आदि यहाँ अनेक ऐतिहासिक व धार्मिक स्थल हैं. ये स्थल हमारे ಅಂತ ಇದೆ, हमारे ಮಾಡ್ಕೋಬೇಕು, ಮಾರ್ಗೆ दीर्घ ಬರಬೇಕು. हमारे ऐतिहासिक धरोहर हैं और धार्मिक स्थलों से हमारी आस्था जुड़ी हुई है. शिक्षा व विज्ञान के क्षेत्र में देन. शिक्षा और विज्ञान के क्षेत्र में कर्नाटक की अपनी एक अलग पहचान है. सर सीवी रामन, सर एम विश्वेश्वरैया, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक के क्षेत्र में योगदान दिया है. नारायण मूर्ति ने अपनी महत्तर उपलब्धियों से कर्नाटक को विश्व पटल में अंकित किया है. सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है. उपसंहार ಕೊನೆಯ ಭಾಗ ಏನಂದ್ರೆ निष्कर्ष. कर्नाटक राज्य एक अनोखा और सुंदर राज्य है. यहाँ की कला, साहित्य आदि भी अपना ही देन दिए हैं. यह हमारा समृद्ध राज्य है. ಇಷ್ಟನ್ನು ನಾವು ಉಪಸಂಹಾರದಲ್ಲಿ ಬರೀಬೇಕು. ಬಾಲಶಕ್ತಿಯಿಂದ ಪ್ರಶ್ನೆ ಉತ್ತರಗಳನ್ನು ನಾವು ನೋಡೋಣ. गांव की सफाई के लिए बालक क्या काम करते हैं? गांव की सफाई के लिए बालक रोज 1 घंटा समय निकालते हैं. गांव के कई गड्ढों को मिट्टी से ढांपते हैं. गांव का कूड़ा कचरा डालने के लिए निश्चित जगह बनाते हैं. गांव भर कई तरह के पेड़ लगाते हैं. गांव को आदर्श गांव कैसे बनाया जा सकता है? गांव को आदर्श गांव बनाया जा सकता है. उसे स्वच्छ और सुंदर बनाना है. गांव की सफाई के लिए समय निकालना है. गांव के कई गड्ढों को मिट्टी से ढांपना है.
गांव का कूड़ा कचरा डालने के लिए निश्चित जगह बनाना है, गांव भर कई तरह के पेड़ लगाना है. ನೋಡಿ, ಮೊದಲನೇ ಪ್ರಶ್ನೆಗೆ ಆ ಥರದ ಆನ್ಸರೇ ಇದಕ್ಕೂ ಕೂಡ ನಾವು ಬರೀಬೇಕು. कलेक्टर साहब ने बच्चों की बड़ाई में क्या कहा? कलेक्टर साहब ने बच्चों की बड़ाई में कहा कि इन बच्चों की जितनी बड़ाई की जाए कम है. इन सब ने मिलकर गांव को स्वच्छ सुंदर बनाया है. बाल शक्ति के कारण गांव एक आदर्श गांव बन गया है ಅಂತ ಕಲೆಕ್ಟರ್ ಸಾಹೇಬರು ಹೇಳಿದರು. 35ನೇ ಪ್ರಶ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಪದ್ಯದ ಪ್ರಶ್ನೆಯನ್ನ ಕೇಳಿರ್ತಾರೆ. ಈ ಕೊನೆಯ ಪ್ಯಾರಾಗ್ರಾಫ್ನ ಮೊದಲ 4 ಸಾಲುಗಳನ್ನು ನಾವು ನೆನಪಿಟ್ಕೊಂಡು ಬರೀಬೇಕು. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. 10 ಪ್ರಶ್ನೆಗಳಲ್ಲಿ ಪರೀಕ್ಷೆಗೆ ಕೇಳಬಹುದಾದಂತಹ ಮುಖ್ಯ ಪ್ರಶ್ನೆಗಳತ್ತ ಗಮನ ಹರಿಸೋಣ. 23ನೇ ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ. ಒಟ್ಟಿನಲ್ಲಿ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಿ ಪರೀಕ್ಷೆಯಲ್ಲಿ ಸಫಲತೆಯನ್ನ ಕಾಣೋಣ. ಈ 10 ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಅದಾದ್ಮೇಲೆ ಮುಖ್ಯವಾದಂತಹ ಒಂದು ಅಥವಾ 2 ಪ್ರಶ್ನೆಗಳಿದಾವೆ. ಅವನ್ನ ಯಾವ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ಪಾಠವನ್ನು ಮುಗಿಸೋಣಂತೆ. ಮೊದಲು ಬೇಗ ಈ 10 ಕ್ವಶನ್ ಆನ್ಸರ್ಗಳನ್ನ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಯಾವುದಿದೆ? ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಕೌನ್ಸಾ ಹೈ? ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗೊತ್ತಿದೆ ತಾನೆ ನಿಮಗೆ? ಗುರುಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹ ಅನ್ನೋದು ಗೊತ್ತು ನಿಮಗೆ. ಅದನ್ನೇ ಬರೆಯೋಣ. ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಬೃಹಸ್ಪತಿ ಹೈ. ಎರಡನೇ ಪ್ರಶ್ನೆ, ಸೌರಮಂಡಲ ಮೇ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ? ಅಂದ್ರೆ ಸೌರವ್ಯೂಹದಲ್ಲಿ ಶನಿ ಗ್ರಹದ ಸ್ಥಾನ ಯಾವುದು, ಅಂದ್ರೆ ಅದು ಎಷ್ಟನೇ ದೊಡ್ಡ ಗ್ರಹ ಅಂತ ಪ್ರಶ್ನೆ. ಸೌರಮಂಡಲ ಮೇ ಶನಿ ದೂಸರಾ ಬಡಾ ಗ್ರಹ ಹೈ. ಶನಿ ಗ್ರಹದ ಸ್ಥಾನ 2ನೇ ಸ್ಥಾನ, ಎರಡನೇ ಅತಿ ದೊಡ್ಡ ಗ್ರಹ ಅದು. ಪೃಥ್ವಿ और सूर्य में कितना फासला है? ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವೆಷ್ಟು ಅನ್ನೋದು ಪ್ರಶ್ನೆ. पृथ्वी और सूर्य में करीब 15 करोड़ किलोमीटर का फासला है. ಸುಮಾರು 15 ಕೋಟಿ ಕಿಲೋಮೀಟರ್ನ ಡಿಸ್ಟೆನ್ಸ್ ಇದೆ. ಶನಿ ಕಿಸ್ಕಾ ಪುತ್ರ है? ಶನಿ ಮಹಾರಾಜ್ ಸೂರ್ಯ का पुत्र है. ಶನಿ ಯಾರ ಮಗ ಅಂತ ಕೇಳಿದರೆ ಶನಿ ಮಹಾರಾಜ ಸೂರ್ಯನ ಪುತ್ರ ಅಥವಾ ಮಗ ಅಂತ ನಾವು ಬರೆಯೋಣ. शनिश्चर का मतलब क्या है? शनिश्चर का मतलब है कि धीमी गति से चलने वाला. ನಾವು ಮೊದಲೇ ಹೇಳಿದಂಗೆ ಪಾಠದಲ್ಲಿ ನಾವು ಚರ್ಚೆ ಮಾಡಿದೀವಿ. ಶನಿಶ್ಚರ ಅಂದ್ರೆ ನಿಧಾನ ಗತಿಯಲ್ಲಿ ನಿಧಾನವಾದಂತಹ ವೇಗವನ್ನ ಪಡ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ನಿಧಾನವಾಗಿ ಚಲಿಸುವವನು ಅನ್ನೋ ಅರ್ಥ ಕೊಡುತ್ತೆ ಶನಿಶ್ಚರ್. सूर्य का एक चक्कर लगाने में शनि को कितना समय लगता है? ಅಂದ್ರೆ ಸೂರ್ಯನ ಒಂದು ಸುತ್ತನ್ನ ಹಾಕೋದಕ್ಕೋಸ್ಕರ ಶನಿ ಗ್ರಹಕ್ಕೆ ಎಷ್ಟು ಸಮಯಾವಕಾಶ ಬೇಕು? सूर्य का एक चक्कर लगाने के लिए शनि को 30 वर्षों का समय लगता है. ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರ ಶನಿ ಗ್ರಹಕ್ಕೆ ಬೇಕಾಗುವ ಸಮಯ 30 ವರ್ಷ. ಶನಿ ಏಕ ರಾಶಿ ಮೇ ಕಿತನೆ ಸಾಲೋं तक रहता है? ಶನಿ ಗ್ರಹವು ಒಂದು ರಾಶಿಯಲ್ಲಿ ಎಷ್ಟು ವರ್ಷಗಳವರೆಗೆ ಇರುತ್ತೆ? ಅಂದ್ರೆ 2.5 ಸಾಲ ಅಂತ ಇದೆಯಲ್ಲ, ಅದನ್ನು ನಾವು ಬರೀಬೇಕು. ಶನಿ ಏಕ ರಾಶಿ ಮೇ करीब 2.5 साल तक रहता है. बहुत कम सूर्य ताप किस ग्रह पर होता है? बहुत कम सूर्य ताप ಶನಿ ಗ್ರಹ पर होता है. ಈ ಪಾಠದ ಪ್ರಕಾರ ತುಂಬಾ ಕಡಿಮೆ ಸೂರ್ಯತಾಪ ಎಲ್ಲಿರುತ್ತಪ್ಪ ಅಂದ್ರೆ ಶನಿ ಗ್ರಹದ ಮೇಲೆ ಬೀಳುತ್ತೆ. ಶನಿ का निर्माण किस प्रकार हुआ है? ಶನಿಯ ನಿರ್ಮಾಣ ಯಾವ ರೀತಿಯಲ್ಲಾಗಿದೆ ಅಂತಾನು ಕೇಳಬಹುದು. ಮತ್ತೆ ಅದರ ವಾಯುಮಂಡಲದ ನಿರ್ಮಾಣ ಯಾವ್ಯಾವುದರಿಂದ ಆಗಿದೆ ಅಂತಾನು ಕೇಳಬಹುದು. ಎರಡಕ್ಕೂ ಕೂಡ ಒಂದೇ ಉತ್ತರ. शनि ग्रह का वायुमंडल का निर्माण अथवा शनि ग्रह का निर्माण बृहस्पति की तरह हाइड्रोजन हीलियम मीथेन तथा एमोनिया से हुआ है. शनि ग्रहದ ನಿರ್ಮಾಣವು ಹೈಡ್ರೋಜನ್ ಹೀಲಿಯಂ ಮೀಥೇನ್ ಹಾಗೂ ಅಮೋನಿಯಾದಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. सौरमंडल का सबसे बड़ा उपग्रह कौन सा है? सौरमंडल का सबसे बड़ा उपग्रह बृहस्पति का ಗ್ಯಾನಿಮೇಡ್ है. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಗುರುಗ್ರಹದ ಗ್ಯಾನಿಮೇಡ್ ಅಂತಕ್ಕಂಥದ್ದನ್ನ ಬರೆದ್ರೆ ಈ 10 ಪ್ರಶ್ನೆಗಳಿಗೆ ನಾವು ಉತ್ತರ ಬರೆದ ಹಾಗಾಗುತ್ತೆ. ಹಾಗೇನೆ ಮೊದಲೇ ಹೇಳಿದಂಗೆ ಮುಖ್ಯವಾದಂತಹ ಪ್ರಶ್ನೆಗಳನ್ನ ನಾವು ಗುರುತಿಸೋದು 9ನೇ ಪ್ರಶ್ನೆ. शनि का निर्माण किस प्रकार हुआ है? शनि का निर्माण बृहस्पति की तरह हाइड्रोजन हीलियम मीथेन तथा एमोनिया से हुआ है. ಈ ಪ್ರಶ್ನೆಗೆ ಉತ್ತರವನ್ನ ಫಸ್ಟ್ ನಾವು ತಿಳ್ಕೋಬೇಕು. ಉಳಿದಂತೆ ಶನಿಶ್ಚರ का अर्थ क्या है? धीमी गति से चलने वाला ಅಂತ ಏನೋ ಓದ್ಕೊಂಡಿದೀವಲ್ಲ, ಅದನ್ನ ನಾವು ತಿಳ್ಕೋಬೇಕು. ಹಾಗೇನೆ सौरमंडल का सबसे बड़ा ग्रह कौन सा है अथवा शनि ग्रह का स्थान क्या है? पृथ्वी से सूर्य का कितना फासला है? ಇವೆಲ್ಲವೂ ಇಂಪಾರ್ಟೆಂಟ್. ಒಟ್ಟು ನೀವು ಇವೆರಡು ಕ್ವಶನ್ಗಳನ್ನ ಯಾವನ್ನ ಶನಿ का निर्माण किस प्रकार हुआ है, शनिश्चर का अर्थ क्या है,
ಇವೆರಡನ್ನ ಮಾತ್ರ ನೀವು ಪಕ್ಕ ತಿಳ್ಕೊಂಡು ಉಳಿದಂತ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ರಿ. ಇವು ಮುಖ್ಯವಾದಂತಹ ಪ್ರಶ್ನೆಗಳು. ಇಲ್ಲಿ ನಾವು ಸತ್ಯ ಕಿ ಮಹಿಮಾ ಪಾಠದ ಪ್ರಶ್ನೋತ್ತರಗಳು ಹಾಗೂ ಈ ಬಾರಿಯ ಪರೀಕ್ಷೆಗೆ ಯಾವ ಪ್ರಶ್ನೆಗಳು ಮುಖ್ಯವಾಗಬಹುದೆನ್ನುವ ಕುರಿತು ಚರ್ಚಿಸೋಣ. ನಿಮ್ಮ ಪ್ರಶ್ನೆ ಪತ್ರಿಕೆಯ 24ನೇ ಪ್ರಶ್ನೆ ಇದೇ ಪಾಠದಿಂದ ಕೇಳಲಾಗುತ್ತದೆ. 2 ಪ್ರಶ್ನೆಗಳಿದ್ದು ಅವುಗಳಲ್ಲಿ ಒಂದನ್ನು ಆಯ್ದುಕೊಂಡು ಉತ್ತರಿಸಬೇಕಾಗಿರುತ್ತದೆ ಅಷ್ಟೇ. ಬಹಳಷ್ಟು ಸುಲಭವಾಗಿ 2 ಅಂಕಗಳನ್ನು ಸಂಪಾದಿಸಬಹುದು ಈ ಪಾಠದಿಂದ. ಈಗ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾವು ನೋಡೋಣ. ಅದರ ನಂತರ ಅದರಲ್ಲಿ ಬಹುಮುಖ್ಯವಾದಂತಹ ಪ್ರಶ್ನೆಗಳು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಮೊದಲನೇ ಪ್ರಶ್ನೆ ಏನಿದೆ, ಸತ್ಯ ಕ್ಯಾ ಹೋತಾ ಹೈ ಉಸ್ಕಾ ರೂಪ್ ಕೈಸೆ ಹೋತಾ ಹೈ. ಸತ್ಯ ಹೇಗಿರುತ್ತೆ, ಅದರ ಸ್ವರೂಪವೇನು, ಅಥವಾ ಸತ್ಯ का स्वरूप बताइए, ಈ ತರ ಕ್ವಶನ್ ಕೇಳ್ತಾರೆ. सत्य बहुत भोला भाला और सीधा साधा होता है, उसका रूप सरल होता है. ಸತ್ಯವು ಸೀದಾ ಸಾದಾ ಹಾಗೂ ಮುಗ್ಧತೆಯಿಂದ ಕೂಡಿರುತ್ತದೆ, ಅದರ ಸ್ವರೂಪ ಸರಳವಾದದ್ದು ಅಂತ ಬರೀಬೇಕು ನಾವು. झूठ का सहारा लेते हैं तो क्या क्या सहना पड़ता है. झूठ का सहारा लेते हैं तो उसे साबित करने के लिए और झूठों का सहारा लेना पड़ता है. मुंह काला करके अपमान को सहना पड़ता है. ಸುಳ್ಳಿನ ಮೊರೆ ಹೋದರೆ ಯಾವ ಯಾವ ಸಮಸ್ಯೆಗಳು ಎದುರಾಗುತ್ತವೆ, ಇದು ಪ್ರಶ್ನೆ. ಸುಳ್ಳಿನ ಮೊರೆ ಹೋದವರು ಅದನ್ನು ಸತ್ಯವೆಂದು ಸಾರಲು ಇನ್ನಷ್ಟು ಸುಳ್ಳಿನ ಸುಳಿಗೆ ಬೀಳಬೇಕಾಗುತ್ತದೆ, ಅದರಿಂದಾಗುವ ಅವಮಾನದಿಂದ ಕೊರಗಬೇಕಾಗುತ್ತದೆ. शास्त्र में सत्य बोलने का तरीका कैसे समझाया गया है. शास्त्र में सत्य बोलने का तरीका समझाया गया है कि सच बोलो जो दूसरों को प्रिय लगे, अप्रिय सत्य मत बोलो. ಶಾಸ್ತ್ರದಲ್ಲಿ ಸತ್ಯವನ್ನ ಹೇಳುವ ರೀತಿ ಹೇಗೆ ತಿಳಿಸಿದೆ. ಶಾಸ್ತ್ರಗಳಲ್ಲಿ ಸತ್ಯ ಹೇಳುವ ಬಗೆಯನ್ನ ಹೀಗೆ ತಿಳಿಸಲಾಗಿದೆ. ನಾವು ಹೇಳುವ ಸತ್ಯವು ಇನ್ನೊಬ್ಬರಿಗೆ ಹಿತಕಾರಿಯಾಗಿರಬೇಕು, ಅಪ್ರಿಯವಾದ ಸತ್ಯವನ್ನ ಹೇಳಬಾರದು. संसार के महान व्यक्तियों ने सत्य का सहारा लिया है, सोदाहरण समझाइए. संसार के महान व्यक्तियों ने सत्य का सहारा लिया है. राजा हरिश्चंद्र सत्य के लिए अपना सब कुछ गंवाया, फिर भी सत्य को ना छोड़कर आखिर में अप्रतिम कीर्ति के स्वामी बने. दशरथ सत्य वचन के लिए अपने प्राण त्याग दिए. महात्मा गांधी जी सत्य की शक्ति से ही अंग्रेजों को देश से निकाले थे. ಜಗತ್ತಿನ ಮಹಾನ್ ವ್ಯಕ್ತಿಗಳು ಸತ್ಯವನ್ನು ಆಶ್ರಯಿಸಿದರು, ಉದಾಹರಣೆಯೊಂದಿಗೆ ವಿವರಿಸಿ ಅನ್ನೋದು ಪ್ರಶ್ನೆ. ಜಗತ್ತಿನ ಮಹಾನ್ ವ್ಯಕ್ತಿಗಳು ಸತ್ಯದ ಮೊರೆ ಹೋದರು. ರಾಜ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಎಲ್ಲವನ್ನ ಕಳೆದುಕೊಂಡರು, ಸತ್ಯವನ್ನು ಮಾತ್ರ ಬಿಡದೆ ಅಪ್ರತಿಮ ಕೀರ್ತಿಗೆ ಪಾತ್ರರಾದರು. ದಶರಥ ಸತ್ಯಪಾಲನೆಗಾಗಿ ತನ್ನ ಪ್ರಾಣವನ್ನೇ ತ್ಯಜಿಸಿದರು. ಮಹಾತ್ಮ ಗಾಂಧೀಜಿಯವರು ಸತ್ಯದ ಶಕ್ತಿಯಿಂದಲೇ ಆಂಗ್ಲರನ್ನ ದೇಶದಿಂದ ಹೊರಗೆ ಕಳುಹಿಸಿದರು. महात्मा गांधी जी का सत्य की शक्ति के बारे में क्या कथन है. महात्मा गांधी जी का सत्य की शक्ति के बारे में यह कथन है कि सत्य एक विशाल वृक्ष है, उसका जितना आदर किया जाता है उतनी ही फल उसमें लगते हैं, उनका अंत नहीं होता. ಮಹಾತ್ಮ ಗಾಂಧೀಜಿಯವರ ಸತ್ಯದ ಶಕ್ತಿಯ ಕುರಿತಾದ ಹೇಳಿಕೆ ಯಾವುದು ಅನ್ನೋ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ಸತ್ಯದ ಶಕ್ತಿಯ ಕುರಿತಾದ ಹೇಳಿಕೆ, ಸತ್ಯ ಒಂದು ವಿಶಾಲವಾದ ಮರ, ಅದನ್ನ ಗೌರವಿಸಿದಷ್ಟು ನಮಗೆ ಸತ್ಫಲಗಳು ಸಿಗುತ್ತವೆ. ಸತ್ಯದ ಶಕ್ತಿ ಅನಂತ ಹಾಗೂ ಅಪಾರವಾದದ್ದು. झूठ बोलने वालों की हालत कैसे होती है. झूठ बोलने वालों की हालत बहुत बुरी होती है. व्यक्तित्व कुंठित होता है, इनसे लोगों का विश्वास उठ जाता है, इनके उन्नति के द्वार बंद हो जाते हैं. ಸುಳ್ಳು ಹೇಳುವವರ ಸ್ಥಿತಿ ಹೇಗಿರುತ್ತದೆ. ಸುಳ್ಳು ಹೇಳುವವರ ಸ್ಥಿತಿ ಕೆಟ್ಟದಾಗಿರುತ್ತದೆ, ಅವರ ವ್ಯಕ್ತಿತ್ವ ಮಂಕಾಗುತ್ತದೆ, ಅವರ ಮೇಲಿರುವ ವಿಶ್ವಾಸ ಕಡಿಮೆಯಾಗುತ್ತದೆ, ಅವರ ಔನ್ನತ್ಯದ ದ್ವಾರಗಳು ಮುಚ್ಚಲ್ಪಡುತ್ತವೆ. हर स्थिति में सत्य का अभ्यास क्यों करना चाहिए. हर स्थिति में सत्य का अभ्यास करना चाहिए क्योंकि सत्य की महिमा अपार है. सत्य महान और शक्तिशाली है. सत्य के सामने असत्य टिक नहीं पाता. ಎಲ್ಲ ಸಂದರ್ಭಗಳಲ್ಲೂ ಸತ್ಯವನ್ನಾಡುವ ಪರಿಪಾಠವನ್ನ ಏಕೆ ಬೆಳೆಸಿಕೊಳ್ಳಬೇಕು. ಎಲ್ಲ ಸಂದರ್ಭಗಳಲ್ಲೂ ಸತ್ಯವನ್ನಾಡುವ ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕು, ಏಕೆಂದರೆ ಸತ್ಯದ ಮಹಿಮೆ ಅಪಾರವಾದದ್ದು. ಸತ್ಯವು ಸಾಕಷ್ಟು ಬಲಶಾಲಿ ಹಾಗೂ ಮಹತ್ವವಾದದ್ದು. ಸತ್ಯದ ಎದುರು ಅಸತ್ಯ ನಿಲ್ಲಲಾರದು. ಇವು 7 ಪ್ರಶ್ನೆ ಉತ್ತರಗಳು ಸಹ ಮುಖ್ಯನೇ. ಇದರಲ್ಲಿ ಬಹುಮುಖ್ಯವಾದಂತಹ ಪ್ರಶ್ನೆಗಳು 2, ಯಾಕಂದ್ರೆ ನಾಳೆ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಒಂದೇ ಪ್ರಶ್ನೆಗೆ ಉತ್ತರ. ನಾವು ಕನಿಷ್ಠ 2 ಮುಖ್ಯವಾದಂತಹ ಪ್ರಶ್ನೆಗಳಿಗೆ ನಾವು ತಯಾರಾದರೆ ಅದರಲ್ಲಿ ಒಂದಂತೂ ಕೇಳಬಹುದು. ಹಾಗಾಗಿ ನಮಗೆ ಪೂರಕ ವಾಚನದಲ್ಲಿ ಮಾರ್ಕ್ಸ್ ಕಳ್ಕೊಳ್ಳತಕ್ಕಂಥ ಭಯ ಇರಲ್ಲ. ಯಾವವು ಮುಖ್ಯವಾದಂತಹ ಬಹುಮುಖ್ಯವಾದಂತಹ ಪ್ರಶ್ನೆಗಳು ಅಂದ್ರೆ, ಸತ್ಯ ಕ್ಯಾ ಹೋತಾ ಹೈ ಉಸ್ಕಾ ರೂಪ್ ಕೈಸೆ ಹೋತಾ ಹೈ ಅನ್ನೋ ಒಂದು ಪ್ರಶ್ನೆ ಮುಖ್ಯವಾದಂಥದ್ದು, ಇಂಪಾರ್ಟೆಂಟ್. ಹಾಗೇನೆ ಇನ್ನೊಂದು ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೈ.
ಇವೆರಡು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಮತ್ತೆ ನಾವು ಅದನ್ನ ಆನ್ಸರ್ ಬರೆದ್ರೆ ನಮಗೆ ಎಕ್ಸಾಮಲ್ಲಿ ಇದಕ್ಕೆ ಮೀಸಲಾಗಿರುವ 2 ಅಂಕಗಳು ನಮಗೆ ಸಿಗ್ತವೆ. ನಾಗರಿಕ ಕರ್ತವ್ಯ ಈ ಕೊನೆಯ ಒಂದು 9th ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, अकुल ने मीना मैडम से क्या कहा? अकुल ने मीना मैडम से कहा कि एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्यौहार आदि का आदर करना चाहिए. सलमा ने क्या कहा? सलमा ने कहा, प्रकृति हमारी माता है, इसलिए हमें प्राकृतिक संसाधनों का अपव्यय नहीं करना चाहिए. अपने पर्यावरण को स्वच्छ रखना भी हमारा दायित्व है. अनवर ने मीना मैडम से क्या कहा? अनवर ने मीना मैडम से कहा, समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग पर आधारित सभी भेदभावों से दूर रहना चाहिए. मीना मैडम ने छात्रों से अंत में क्या कहा? ಇದು ಪದೇ ಪದೇ ಕೇಳ್ತಾ ಇರೋ ಒಂದು ಪ್ರಶ್ನೆ. मीना मैडम ने छात्रों से अंत में कहा, आज के बच्चे कल के नागरिक हैं. विद्यार्थियों, अब से ही आप इन कर्तव्यों का पालन करना शुरू करो. इससे आपका हित तो होगा ही, देश का कल्याण भी होगा. ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. 5 ಅಂಕದ ಪತ್ರವನ್ನು ಕೇಳಿದರೆ ನಾವು ಕಾಮನ್ ಆಗಿ ಏನು ಮಾಡ್ತೀವಿ, ಚುಟ್ಟಿ ಪತ್ರವನ್ನು ಬರಿತೀವಿ. ಯಾವುದಾದ್ರೂ ಕಾರಣವನ್ನು ತಿಳಿಸ್ತಾ 4 ದಿನದ ರಜೆಯನ್ನು ನಿಮ್ಮ ಪ್ರಧಾನಾಧ್ಯಾಪಕರಲ್ಲಿ ಕೇಳ್ರಿ ಅಂತ ಪ್ರಶ್ನೆ ಕೇಳಿದರೆ ನಾವು ಅದಕ್ಕೆ ಉತ್ತರವನ್ನು ಹೀಗೆ ಬರೀಬೇಕು. ಮೊದಲು ನಮ್ಮ ಅಡ್ರೆಸ್ಸು, ಪ್ರೇಷಕ್, ಈ ನಮ್ಮದು ಏನು ಹೆಸರಿರುತ್ತೋ ಅದನ್ನು ಬರೀಬಹುದು. ಇಲ್ಲಿ ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ಬರೀಬಾರದು ಅಂತಾರಲ್ಲ, ಅದು ಹಾಗಾಗಿ ಅಂತ ಬರೆದಿದ್ದೀವಿ. 10वीं ಕಕ್ಷಾ ಸರ್ಕಾರಿ ಪಾಠಶಾಲಾ ಚಿತ್ರದುರ್ಗ, ನೀವು ನಿಮ್ಮ ಊರಿನ ಹೆಸರನ್ನು ಹಾಕ್ಬೋದು. सेवा में प्रधानाचार्य सरकारी पाठशाला चित्रदुर्ग. मान्य महोदय, विषय छुट्टी के लिए निवेदन पत्र. आपसे निवेदन है कि मेरी तबीयत ठीक नहीं है. ಅದು ಹೈ ಅಂತ ಇದೆ ನೋಡ್ರಿ, ಹೈ ಅದು ಚುಕ್ಕಿ ಬೇಕಾಗಿಲ್ಲ. इसलिए मैं 4 दिन तक पाठशाला नहीं आ सकता अथवा आ सकती. मुझे आज से 4 दिन तक छुट्टी प्रदान करने की कृपा करें. धन्यवाद. स्थान चित्रदुर्ग. दिनांक आपका आज्ञाकारी छात्र अथवा आपकी आज्ञाकारी छात्र IE. ಇಷ್ಟನ್ನ ನಾವು ಬರೆದ್ರೆ 5 ಅಂಕಗಳಿಗೆ 5 ಅಂಕಗಳು ಬರ್ತವೆ ನೋಡ್ರಿ. ಇದು ಎಷ್ಟು ಸಿಂಪಲ್ ಆಗಿ ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಲ್ಲ, ಇದು ವಿಷಯ ಎಷ್ಟು ಸಿಂಪಲ್ ಆಗಿ ಬರೀಬೇಕು. ಯಾಕಂದ್ರೆ ತಪ್ಪುಗಳು ಬರೀದಿಲ್ದಂಗೆ ತುಂಬಾ ಈಸಿಯಾಗಿ ನಾವು 5 ಅಂಕಗಳನ್ನು ನಾವು ಈ ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು ಹಾಗೂ ಈ ಸಂಬೋಧನೆ ಮಾಡ್ತಕ್ಕಂಥದ್ದು ವಿಷಯ, ಈ ಸ್ಥಳ ಮತ್ತು ದಿನಾಂಕ ಇವನ್ನೆಲ್ಲವನ್ನು ನಾವು ಬರೆದ್ರೆ 5 ಅಂಕಗಳಿಗೆ 5 ಅಂಕಗಳನ್ನ ತುಂಬಾ ಈಸಿಯಾಗಿ ನಾವು ಪಡ್ಕೋಬಹುದು. ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.